This morning I want to share with you about God's word is God's truth. ಈಗ ಈ ಮುಂಜಾನೆ ಸಮಯದಲ್ಲಿ ಸಭಾಪಾಲಕರು ದೇವರ ವಾಕ್ಯವೇ ದೇವರ ಸತ್ಯವು ಅನ್ನುವಂಥ ಅಂಶವನ್ನು ಸಾರಲಾಗಿದ್ದಾರೆ. Our words is not truth. ನಮ್ಮ ಮಾತುಗಳು ಸತ್ಯವಲ್ಲ. What we are seeing, circumstances is not truth. ನಾವು ನೋಡುವಂತ ಪರಿಸ್ಥಿತಿಗಳು ಸತ್ಯವಲ್ಲ. What we are seeing this world is not truth. ನಾವು ಈ ಲೋಕದಲ್ಲಿ ವಿಷಯಗಳನ್ನು ನಮ್ಮ ಶಾರೀರಿಕ ಕಣ್ಣುಗಳಿಂದ ನೋಡ್ತಾ ಇರುವಂತ ವಿಷಯಗಳು ಸತ್ಯವಲ್ಲ. What you are going the situation is not truth. ನೀನು ಹೋಗುವಂತ ಪರಿಸ್ಥಿತಿ ಏನು ನೋಡ್ತಾ ಇದೆಯೋ ಅದು ಸತ್ಯವಲ್ಲ. But God's word is God's truth. ಆದರೆ ದೇವರ ವಾಕ್ಯವೇ ದೇವರ ಸತ್ಯವಾಗಿದೆ. How many say amen? ಎಷ್ಟು ಜನರು ಆಮೆನ್ ಅಂತ ಹೇಳ್ತೀರಿ? Hallelujah. Hallelujah. Actually this week I am going through much pressure. ಈ ವಾರ In various situations. ಬೇರೆ ವಿಭಿನ್ನ ಪರಿಸ್ಥಿತಿಗಳಿಂದ ಸ್ವಲ್ಪ ಒತ್ತಡಕ್ಕೆ ಹೋಗಿದ್ದಾರೆ ಸಭಾಪಾಲಕರು. So when I am praying for all these situations which I am going through, ಸಭಾಪಾಲಕರು ಹೋಗುತ್ತಾ ಇರುವಂತಹ ಪರಿಸ್ಥಿತಿಗಳಕ್ಕೆಲ್ಲ ಕೂಡ ಪ್ರಾರ್ಥನೆ ಮಾಡಿರುವಾಗ, day before yesterday when I am praying, ಮೊನ್ನೆ ದಿನ ಪ್ರಾರ್ಥನೆ ಮಾಡ್ತಾ ಇರುವಾಗ ಸಭಾಪಾಲಕರು Holy Ghost told me, ಪವಿತ್ರ ಆತ್ಮ ದೇವರು ಹೇಳಿದ್ದಾರೆ, I am greater one than everything what you are facing. ನೀನು ಎದುರಿಸುವಂತ ಎಲ್ಲಾ ಪರಿಸ್ಥಿತಿಗಳಿಗಿಂತ ದೊಡ್ಡಾತನ ನಾನು ಇಲ್ಲಿದ್ದೇನೆ ಎಂದು. Hallelujah. Hallelujah. So when I heard that in middle night hour when I am praying, ಮಧ್ಯರಾತ್ರಿ ಸಮಯದಲ್ಲಿ ಪ್ರಾರ್ಥಿಸ್ತಾ ಇರುವಾಗ ಆ ಸ್ವರವನ್ನು ಸಭಾಪಾಲಕರು ಕೇಳಿರುವಾಗ, I tell you, I have encouraged myself. ದೇವರ ಸನ್ನಿಧಿಯಲ್ಲಿ ತನ್ನನ್ನು ತಾನೇ ಸಭಾಪಾಲಕರು ಉತ್ತೇಜಿಸಿಕೊಂಡಿದ್ದಾರೆ. I have a great God inside of me. ನನ್ನ ಒಳಗೆ ದೊಡ್ಡ ದೇವರು ತಂದೆ ಇದ್ದಾರೆ. I may not able to face those situations, but I am able to face through my God who dwells in me. ಸ್ವಂತವಾಗಿ ಅದನ್ನು ನಾನು ಎದುರಿಸುವುದಕ್ಕೆ ಆಗಬಹುದು, ಆದರೆ ನನ್ನಲ್ಲಿರುವಂತ ದೊಡ್ಡ ತಂದೆಯಿಂದ ಅದನ್ನು ನಾನು ಎದುರಿಸಲಿಕ್ಕೆ ಆಗುತ್ತದೆ. So when I listened inside voice, I tell you, nothing will stop that work of the Lord. ಅಂತರಂಗದಲ್ಲಿರುವಂತಹ ಸ್ವರವನ್ನು ಕೇಳಿರುವಾಗ ಅವಾಗ ಯಾವ ವಿಷಯಗಳು ಕೂಡ ದೇವರ ಕೆಲಸವನ್ನು ನಿಲ್ಲಿಸಲು ಆಗುವುದಿಲ್ಲ ಅಂತ ಹೇಳಿದ್ದಾರೆ. Suddenly boldness came in my heart. ಅಕಸ್ಮಾತ್ ಆಗಿ ಧೈರ್ಯವು ಹೃದಯದಲ್ಲಿ ಉದ್ಭವಿಸಿದೆ. Courage increased. ಆ ಧೈರ್ಯವು ಹೆಚ್ಚಾಗಿದೆ. Hallelujah. Hallelujah. So I tell you, God's word is a God's truth. ದೇವರ ವಾಕ್ಯವೇ ದೇವರ ಸತ್ಯವಾಗಿದೆ. Amen. Amen. If you want to know the truth, go to God's word. ನಿನಗೆ ದೇವರ ವಾಕ್ಯವು ಗೊತ್ತಾಗಬೇಕಂದ್ರೆ ದೇವರ ವಾಕ್ಯದೊಳಗೆ ಹೋಗು. Amen. Amen. In God there are different kind of graces. Last week I shared. ದೇವರಲ್ಲಿ ವಿಭಿನ್ನವಾಗಿರುವಂತ ಕೃಪೆಗಳಿದೆ, ಮಟ್ಟದ ಕೃಪೆಗಳಿದೆ. Romans 12 chapter 6 verse says, ರೋಮ 12ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, prophecy is a gift. ಆ ಒಂದು ಪ್ರವಚನ ಹೇಳುವಂತದ್ದು ಒಂದು ಆತ್ಮೀಯ ವರವಾಗಿದೆ. Faith also gift. ಆ ಒಂದು ವಿಶ್ವಾಸವು ಕೂಡ ಒಂದು ವರವಾಗಿದೆ. Ministry, ಪರಿಚರ್ಯವು, teaching, ಬೋಧಿಸುವಂತ ವಿಷಯಗಳು, exhortation, ಎಚ್ಚರಿಕೆ ಮಾಡುವಂತದ್ದು, ಜನರನ್ನು ಎಚ್ಚರಿಕೆ ಮಾಡುವುದು ಒಂದು ಕೃಪೆ. even giving also one grace. ಕೊಡುವುದು ಕೂಡ ಒಂದು ಕೃಪೆನೇ. Ruling also one grace. ಪರಿಪಾಲಿಸುವಂತ ವಿಷಯಗಳು, ಪರಿಸ್ಥಿತಿಗಳನ್ನು ಪರಿಪಾಲಿಸುವಂತದ್ದು ಒಂದು ಕೃಪೆ. Showing mercy is a grace. ದಯೆಯನ್ನು ತೋರಿಸುವುದು ಒಂದು ಕೃಪೆ. These are different graces in the church, but God will give different graces to different individuals in the church. ಈ ಒಂದು ವಿಭಿನ್ನವಾಗಿರುವಂತ ಕೃಪೆಗಳು ಇರ್ತವೆ ಸಭೆಯಲ್ಲಿ. ದೇವರು ವಿಭಿನ್ನ ವ್ಯಕ್ತಿಗಳಿಗೆ ವಿಭಿನ್ನ ಕೃಪೆಗಳನ್ನು ಕೊಡ್ತಾರೆ. All cannot prophesy. ಎಲ್ಲರೂ ಪ್ರವಚಿಸಲು ಆಗುವುದಿಲ್ಲ. All don't have faith. ಎಲ್ಲರಿಗೂ ವಿಶ್ವಾಸವಿರುವುದಿಲ್ಲ, ವಿಶ್ವಾಸದ ವರವಿರುವುದಿಲ್ಲ. Everybody will not get ministry. ಎಲ್ಲರೂ ಕೂಡ ಪರಿಚರ್ಯದಲ್ಲಿ ಇರುವುದಕ್ಕೆ ಆಗುವುದಿಲ್ಲ. All cannot teach. ಎಲ್ಲರೂ ಬೋಧಿಸಲು ಆಗುವುದಿಲ್ಲ. All cannot exhort. ಎಲ್ಲರೂ ಕೂಡ ಇತರನ್ನು ಎಚ್ಚರಿಸುವಂತೆ ಆಗುವುದಿಲ್ಲ. All cannot give. ಎಲ್ಲರೂ ಕೊಡುವುದಕ್ಕೆ ಆಗುವುದಿಲ್ಲ. All cannot rule. ಎಲ್ಲರೂ ಪರಿಪಾಲಿಸುವುದಕ್ಕೆ ಆಗುವುದಿಲ್ಲ. All cannot show mercy. ಎಲ್ಲರೂ ದಯೆ ತೋರಿಸುವುದಕ್ಕೆ ಆಗುವುದಿಲ್ಲ. But he gives to every one of us different grace according to his calling. ಆತನ ಕರೆ ಮೇರೆಗೆ, ದೇವರ ಕರೆ ಮೇರೆಗೆ ನಮ್ಮೆಲ್ಲರಿಗೂ ಕೂಡ ಆತನು ತನ್ನ ಕೃಪೆಯನ್ನು ಕೊಡ್ತಾನೆ. But we must recognize what grace he has given and we must function in that. ನಾವು ಗುರುತಿಸಬೇಕು ಯಾವ ಕೃಪೆ ಆತನು ಕೊಟ್ಟಿದ್ದಾನೋ ಆ ಕೃಪೆಯಲ್ಲಿ ನಾವು ಕಾರ್ಯ ಮಾಡಬೇಕು. Hallelujah. Hallelujah. I told you different kinds of graces are there.
God will give each and every one of us in a various ways. ವಿಭಿನ್ನ ಕೃಪೆಗಳಿದೆ. ದೇವರು ವಿಭಿನ್ನವಾಗಿ ಪ್ರತಿಯೊಬ್ಬರಿಗೆ ಅವರ ಕರೆ ಮೇರೆಗೆ ದೇವರು ಕೊಡ್ತಾನೆ ಅಂತ ನಾನು ಹೇಳಿದೆ. All pastors cannot be the same. ಎಲ್ಲ ಸಭಾಪಾಲಕರು ಒಂದೇ ಹಾಗೆ ಇರುವುದಿಲ್ಲ. All evangelists cannot be same. ಎಲ್ಲ ಸುವಾರ್ತಿಕರು ಒಂದೇ ತರವಾಗಿರುವುದಿಲ್ಲ. All prophets cannot be same. ಎಲ್ಲ ಪ್ರವಾದಿಗಳು ಒಂದೇ ತರವಾಗಿರುವುದಿಲ್ಲ. According to the calling what God has given, in such a way we have to function, that's all. ದೇವರು ಯಾವ ಕರೆ ಮೇರೆಗೆ ಕರೆದಿರ್ತಾರೋ ಆ ಕರೆ ಮೇರೆಗೆ ಆ ಪರಿಚಯದಲ್ಲಿ ನಾವು ಮುಂದೆ ಹೋಗಬೇಕು, ಕೆಲಸ ಮಾಡಬೇಕು. We cannot judge others by our experiences. ನಮ್ಮ ಒಂದು ಅನುಭವ ಪ್ರಕಾರವಾಗಿ ಇತರರನ್ನು ನಾವು ತೀರ್ಪು ಮಾಡುವುದಿಲ್ಲ ಅಲ್ಲ. Hallelujah. Hallelujah. So everyone has to function according to the will God has given to us, grace given to us. We have to function such a way. ದೇವರು ಎಲ್ಲರಿಗೆ ಕೊಟ್ಟಿರುವಂತ ಕೃಪೆ ಮೇರೆಗೆ ಆ ಕೃಪದಲ್ಲಿ ನಾವು ಕಾರ್ಯ ಮಾಡಬೇಕು. That is only word of God says. ಅದೇ ವಾಕ್ಯವು ಹೇಳುವುದು. 1 Corinthians 12 chapter 28th word says. ಮೊದಲನೇ ಕೊರಿಂಥಿ 12ನೇ ಅಧ್ಯಾಯ 28ನೇ ವಚನ ಹೇಳುತ್ತದೆ. Apostles, that ministry given to the disciples. ಶಿಷ್ಯರಿಗೆ ಅಪೊಸ್ತಲರ ಪರಿಚರ್ಯವು ಕೊಡಲ್ಪಟ್ಟಿದೆ. Another ministry is a prophetic ministry. ಇನ್ನೊಂದು ಪರಿಚರ್ಯ ಪ್ರವಾದಿಗಳ ಪರಿಚರ್ಯ ಕೊಡಲ್ಪಟ್ಟಿದೆ. And teaching ministry. ಬೋಧಿಸುವಂತ ಒಂದು ಪರಿಚರ್ಯ ಇದೆ. Miracle ministry. ಅದ್ಭುತಗಳು ಮಾಡುವಂತ ಪರಿಚರ್ಯ. Gifts of healings ministry. ಸ್ವಸ್ಥತೆಗಳನ್ನು ಮಾಡುವ ಒಂದು ಪರಿಚರ್ಯ. Helping also is ministry. ಪರಿಚರ್ಯಲ್ಲಿ ಸಹಾಯ ಮಾಡುವುದು ಕೂಡ ಒಂದು ಪರಿಚರ್ಯ. Governments is nothing but a pastors, that is also one ministry. ಗವರ್ನಮೆಂಟ್ಸ್ ಅಂದ್ರೆ ಪರಿಪಾಲಿಸುವವರು, ಸಭಾಪಾಲಕರು ಕೂಡ ಅದೊಂದು ಪರಿಚರ್ಯ. Diversity of speaking in tongues, that is also ministry. ಆತ್ಮ ಭಾಷೆಯಲ್ಲಿ ವಿಭಿನ್ನವಾಗಿ ಮಾತನಾಡುವಂತದ್ದು ಒಂದು ಪರಿಚರ್ಯ. Hallelujah. Hallelujah. So he gives these ministries according to the grace. ಇವೆಲ್ಲ ಪರಿಚರ್ಯలు ದೇವರ ತನ್ನ ಕರೆ ಮೇರೆಗೆ ಕೃಪೆಯಿಂದ ಕೊಡ್ತಾನೆ, ತನ್ನ ಕೃಪೆಯಿಂದ ಕೊಡ್ತಾನೆ. Don't think that all work as the same. ಈ ರೀತಿಯಲ್ಲಿ ಯೋಚನೆ ಮಾಡಬೇಡ, ಎಲ್ಲಾ ಕಾರ್ಯವು ಒಂದೇ ತರ ಅಂತೆ. Amen. Amen. Many people think that why Pastor Samuel is not like other pastors. ಅನೇಕರು ಸಭಾಪಾಲಕರು ಪಾಸ್ಟರ್ ಸ್ಯಾಮ್ಯುಯಲ್ ಅವರು ಇತರ ಪಾಸ್ಟರ್ ಹಾಗೆ ಇರುವುದಿಲ್ಲ ಯಾಕೆ ಅಂತಾರೆ. According to the grace which has given unto me, I have to function like that. ದೇವರು ಕೊಟ್ಟಿರುವಂತ ಕರೆ ಮೇರೆಗೆ, ಆತನು ಕೊಟ್ಟಿರುವಂತ ಕೃಪೆ ಮೇರೆಗೆ ಸಭಾಪಾಲಕರು ಕೆಲಸ ಮಾಡಬೇಕಷ್ಟೇ. Hallelujah. Hallelujah. I cannot imitate anybody. According to the grace calling which has given, I have to function like that. ಯಾರನ್ನೇ ಕೂಡ ಇವರ ಹಾಗೆ ನಾನಿರಬೇಕು, ಅವ್ರ ಹಾಗೆ ಇಮಿಟೇಟ್ ಮಾಡುವುದು ಇಲ್ಲ. ದೇವರು ಏನು ಕೃಪೆ ಕೊಟ್ಟಿದ್ದಾನೋ, ಕರೆ ಏನಿದೋ ಆ ಪ್ರಕಾರವಾಗಿ ಕೆಲಸ ಮಾಡಬೇಕು. What inside I hear, according to that I proceed. ಅಂತರಂಗದಲ್ಲಿ ಆತ್ಮದೇವರ ಸ್ವರವು ಏನು ಕೇಳ್ತಾರೋ ಆ ಪ್ರಕಾರವಾಗಿ ಮುಂದೆ ಹೋಗ್ತಾರೆ. I don't be afraid. ಅದಕ್ಕೆ ಅಂತರಂಗ ಸ್ವರಕ್ಕೆ ಹೇಳಲ್ಪಟ್ಟಿರುವಾಗ ಭಯಪಡುವುದಿಲ್ಲ. Many says that how can you be alone? ಅನೇಕರು ಹೇಳ್ತಾರೆ, ಹೇಗೆ ನೀನು ಒಬ್ಬಂಟಿಗನಾಗಿರುತ್ತಿ, you need other pastors support, ಇತರ ಸಭಾಪಾಲಕರ ಸಪೋರ್ಟ್ ನಿನ್ಗೆ ಬೇಕು ಅಂತ ಹೇಳ್ತಾರೆ. you need other ministry support, ಇತರ ಪರಿಚರ್ಯಗಳ ಸಪೋರ್ಟ್ ನಿನ್ಗೆ ಬೇಕು ಅಂತ ಹೇಳ್ತಾರೆ. I said I am not alone. Who said I am alone? ನಾನು ಒಬ್ಬಂಟಿಗನಾಗಿಲ್ಲ, ಯಾರು ಹೇಳಿದ್ದಾರೆ ಒಬ್ಬಂಟಿಗನಾಗಿದ್ದೇನೆ ಎಂದು ಹೇಳ್ತೀನಿ. Greater one dwells in me. ದೊಡ್ಡಾತನು ನನ್ನಲ್ಲಿ ನೆಲೆಗೊಂಡಿದ್ದಾರೆ. How can you say I am alone? ಹೇಗೆ ನಾನು ಒಬ್ಬಂಟಿಗನಾಗಿದ್ದೇನೆ ಅಂತ ಹೇಳುವುದಕ್ಕೆ ಆಗುತ್ತದೆ? Called by the Lord Jesus Christ. ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಸಭಾಪಾಲಕರು. He has given this ministry to work for him. ಆತನಕ್ಕಾಗಿ ಕೆಲಸ ಮಾಡುವಂತೆ ಪರಿಚರ್ಯವನ್ನು ಕೊಟ್ಟಿದ್ದಾರೆ ಅವರು, ಯೇಸು ಕ್ರಿಸ್ತನು. How can I fail? ಹೇಗೆ ನಾನು ಸೋತು ಹೋಗುತ್ತೇನೆ? Amen. Amen. Even from first day to even today also I am saying same thing. How can I fail? ಪ್ರಾರಂಭ ದಿನ ಪರಿಚರ್ಯಕ್ಕೆ ಬಂದಿದ್ದ ಮೊದಲನೇ ದಿನದಿಂದ ಈ ದಿನವರೆಗೆ ಹೇಳ್ತಾ ಇದ್ದೇನೆ, ನಾನು ಹೇಗೆ ಸೋತು ಹೋಗುತ್ತೀನಿ ಎಂದು. Ministry has not given anybody in this place. Ministry given by the Lord Jesus Christ. ಪರಿಚರ್ಯ ಯಾರು ಈ ಸ್ಥಳದಲ್ಲಿ ಕೊಡಲಿಲ್ಲ ನಮಗೆ, ಆದ್ರೆ ಪಾಸ್ಟರ್ಗೆ, ಆದ್ರೆ ಕೊಟ್ಟಿದ್ದು ಪವಿತ್ರ ದೇವರಾಗಿದ್ದಾರೆ. Nobody appointed me as a pastor. God himself appointed me to be a pastor. ಯಾವುದೇ ಮನುಷ್ಯರು ನನ್ನನ್ನು ಸಭಾಪಾಲಕರಾಗಿ ಅಪಾಯಿಂಟ್ ಮಾಡಲಿಲ್ಲ, ಕರ್ತನೇ ಅಪಾಯಿಂಟ್ ಮಾಡಿದ್ದಾರೆ. Amen. Amen. I am making church to be qualified. ಈ ಸಭೆಯನ್ನು ಸಭಾಪಾಲಕರಾಗಿ ಅದನ್ನು ಕ್ವಾಲಿಫೈ ಆಗುವಂತೆ, ಎಲ್ಲ ವಿಷಯಗಳು ಉತ್ತೀರ್ಣತೆ ಹೊಂದುವಂತೆ ಅವರು ತರಫೀನು ಕೊಡ್ತಾ ಇದ್ದಾರೆ. When I discontinued degree,
ಡಿಗ್ರಿ ಡಿಸ್ಕಂಟಿನ್ಯೂ ಓದ್ತಾ ಡಿಸ್ಕಂಟಿನ್ಯೂ ಮಾಡಿರುವಾಗ, but when I'm going to college in a second year degree graduation, ಡಿಗ್ರಿ ಸೆಕೆಂಡ್ ಇಯರ್ದಲ್ಲಿ ಕಲಾಶಾಲೆಗೆ ಹೋಗುತ್ತಾ ಇರುವಾಗ, so I have seen one lecturer used to come, but very few students will be there. ಪೊಲಿಟಿಕಲ್ ಸೈನ್ಸ್ ಬೋಧನೆ ಮಾಡುವಂತ ಲೆಕ್ಚರರ್ ಬರ್ತಾ ಇದ್ರು. ಆ ಟೈಮ್ದಲ್ಲಿ ಕೆಲವರೇ ವಿದ್ಯಾರ್ಥಿಗಳು ಇರ್ತಾ ಇದ್ರು. In first year PUC there are many. ಫಸ್ಟ್ ಇಯರ್ PUC ದಲ್ಲಿ ಬಹಳಷ್ಟು ಇದ್ರು. So there are many hundreds of people in the class. ಕ್ಲಾಸ್ದಲ್ಲಿ ಬಹಳಷ್ಟು 100 ಜನ ಆ ರೀತಿಯಲ್ಲಿ ಇದ್ರು. But in the degree second year when I gone through, but there are very few ಆದ್ರೆ ಡಿಗ್ರಿ ಸೆಕೆಂಡ್ ಇಯರ್ಗೆ ಬರುವಾಗ ಕೆಲವರೇ ಇದ್ರು ಸ್ಟೂಡೆಂಟ್ಸ್. God showed me, ದೇವರು ಹೇಳಿ ತೋರಿಸಿದ್ದಾರೆ, in first year there are many people disqualified. ಮೊದಲನೇ ವರ್ಷದಲ್ಲಿ PUC first year ಫಸ್ಟ್ ಇಯರ್ ನಲ್ಲಿ ಅನೇಕರು ಕ್ವಾಲಿಫೈ ಆಗಲಾರದೆ, second year many disqualified, ಇನ್ನು ಎರಡನೇ ವರ್ಷದಲ್ಲಿ ಇನ್ನೂ ಕೆಲವರು, even degree first year also some people disqualified. ಫಸ್ಟ್ ಇಯರ್ ದಲ್ಲಿ ಕೂಡ ಕೆಲವರು ಡಿಸ್ಕ್ವಾಲಿಫೈ ಆಗುತ್ತಾರೆ. But second year when I have seen that very few, we can count people, that much people only sitting on the class. ಎರಡನೇ ವರ್ಷದಲ್ಲಿ ಡಿಗ್ರಿದಲ್ಲಿ ಕೆಲವರು ಮಾತ್ರನೇ ಕೌಂಟ್ ಮಾಡುವಂತೆ ಇದ್ರು ಕ್ಲಾಸ್ದಲ್ಲಿ. I have seen that lecturer is shouting like anything, ಆದ್ರೆ everybody listen from outside. ಆದ್ರೆ ಲೆಕ್ಚರರ್ ಹೆಂಗೆ ಬೋಧಿಸ್ತಾ ಇದ್ನಂದ್ರೆ ಜೋರಾಗಿ ಎಲ್ಲರೂ ಕೇಳುವಂತೆ, ಹೊರಗೆ ಇರುವಂತವ್ರು ಕೇಳಬೇಕು, ಆ ರೀತಿಯಲ್ಲಿ ಅವರಿಗೆ ಬೋಧನೆ ಮಾಡ್ತಾ ಇತ್ತು. He is teaching how many those who are qualified come to the second year of degree. He is teaching in such a way that has to go inside of their heart. ಆತನು ಹೇಗೆ ಬೋಧಿಸ್ತಾ ಇದ್ದನಂದ್ರೆ ಅಂತ ದೊಡ್ಡ ಸ್ವರದಿಂದ ಅವರ ಹೃದಯದಲ್ಲಿ ಆ ಒಂದು ಸಬ್ಜೆಕ್ಟ್ ಹೋಗಬೇಕು, ಮನಸ್ಸಿನಲ್ಲಿ ತುಂಬಬೇಕು ಅನ್ನುವಂತೆ ಆತನು ಪ್ರಯತ್ನ ಮಾಡಿ ಬೋಧಿಸ್ತಾ ಇದ್ದನು. Amen. Amen. As the same way I tell you, this church is only qualified people will stay here. ಹಾಗೆಯೇ ಈ ಸಭೆಯಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರೋ ಅಂತವರಿಗೆ ಇರುತ್ತದೆ ಈ ಸಭೆ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? What education I am giving, this is not ordinary education, this is special teaching by the word of the Lord. ಯಾವ ಬೋಧನೆ ನಾನು ಕೊಡ್ತಾ ಇದ್ದೀನೋ ಇದು ಸಾಧಾರಣ ಬೋಧನೆ ಅಲ್ಲ, ದೇವರ ವಾಕ್ಯದಲ್ಲಿರುವಂತ ಪ್ರತ್ಯೇಕ ಬೋಧನೆ ಆಗಿದೆ. Many people may not be disqualified, but I tell you what, those who are reminded, you are highly qualified in spiritual things, I can say. ಯಾರು ಡಿಸ್ಕ್ವಾಲಿಫೈ ಆಗಿದ್ದಾರೋ ಕೆಲವರು, ಅದು ಬಿಟ್ಟು ನೀವು ಇಲ್ಲೇ ಇದೆ ಅಂದ್ರೆ ನೀನು ಕ್ವಾಲಿಫೈ, ಬಹಳಷ್ಟು ವಿಷಯಗಳಿಂದ ನೀನು ವಿಷಯಗಳನ್ನು ಆತ್ಮೀಯವಾಗಿ ಬೆಳಿತೀ, ಅರ್ಥ ಮಾಡಿಕೊಳ್ತೀ. You can teach others also. ನೀವು ಇತರ ಕೂಡ ಆಶೀರ್ವಾದಕರವಾಗಿ ಬೋಧಿಸುವಂತೆ ನೀನು ತರ್ಫೀದು ಹೊಂದಿಕೊಳ್ಳುತ್ತಿ. Don't see the disqualified people and discourage yourself. ಯಾವುದೋ ಓಟದಲ್ಲಿ ಕ್ವಾಲಿಫೈ ಆಗಲಾರದಂತವನ್ನ ನೋಡಿ ನೀನು ನಿರುತ್ಸಾಹ ಪಡಬೇಡ. ನೀನು ವಾಕ್ಯವನ್ನು ನೋಡು. Don't see the disqualified people. ಉತ್ತೀರ್ಣತೆ ಹೊಂದದೇ ಇರುವಂತವ್ರನ್ನು ನೋಡಬೇಡ. See the qualified people. ಯಾರು ಉತ್ತೀರ್ಣತೆ ಹೊಂದಿದಾರೋ ಅವರನ್ನು ದೃಷ್ಟಿಸಿ ನೋಡು. Even if you go to PG, there are few only. ನೀನು PGಗೆ ಹೋಗಿದ್ರೆ ಇನ್ನು ಸ್ವಲ್ಪ ಜನರೇ ಇರ್ತಾರೆ ಪೋಸ್ಟ್ ಗ್ರಾಜುಯೇಷನ್ಗೆ. How can you say that there is no so much people in the class? ನೀನು ಅಯ್ಯೋ ಎಷ್ಟು ಜನರು ಇಲ್ಲನೇ ಕ್ಲಾಸ್ದಲ್ಲಿ ಅಂತ ಹೇಳುವುದಕ್ಕೆ ಆಗೋದಿಲ್ಲ. Don't think that college is a very disqualified college. ಆ ಕಲಾಶಾಲಾ ಏನೋ ಉತ್ತೀರ್ಣತೆ ಕೊಡದೇ ಇರುವಂತ ಕಲಾಶಾಲಾ ಅಲ್ಲ ಅದು. Amen. Amen. Even big college also, there are very few people in the PG classes. ದೊಡ್ಡ ಕಲಾಶಾಲಾ ಆಗಿದ್ರು ಕೂಡ ಅದು ಅಲ್ಲಿ PG ಸ್ಟ್ಯಾಂಡರ್ಡ್ಗೆ ಬರುವಾಗ ಕೆಲವರೇ ವಿದ್ಯಾರ್ಥಿಗಳಿರ್ತಾರೆ. Only few people go for scientists. ಕೆಲವರು ಮಾತ್ರ ಅದರಲ್ಲಿ ಸೈಂಟಿಸ್ಟ್ಗಳಾಗುತ್ತಾರೆ, ಶಾಸ್ತ್ರವೇತ್ತಗಳಾಗುತ್ತಾರೆ. Some people only go for NASA training. ಕೆಲವರು ಮಾತ್ರನೇ ನಾಸಾ ಟ್ರೈನಿಂಗ್ ಹೋಗ್ತಾರೆ. How much you go for higher qualification, people will be very less. ಎಷ್ಟು ನೀನು ಉತ್ತೀರ್ಣ ಮಟ್ಟಕ್ಕೆ ಹೋಗ್ತಾ ಇರ್ತೀಯೋ ಜನರು ಕಡಿಮೆನೇ ಆಗ್ತಾ ಇರ್ತಾರೆ ಆ ಪರಿಸ್ಥಿತಿಗಳಲ್ಲಿ ಬೋಧನೆ. That's what Bible says, many will fall away. ಅದಕ್ಕಾಗಿ ವಾಕ್ಯ ಹೇಳುತ್ತದೆ ಅನೇಕರು ಕೆಳಗೆ ಬೀಳುತ್ತಾರೆ. That's what you pray yourself, that you shouldn't fall away. ಅದಕ್ಕಾಗಿ ನೀನು ವ್ಯಕ್ತಿಗತವಾಗಿ ಪ್ರಾರ್ಥಿಸಿಕೋ, ನಾನು ಕೆಳಗೆ ಬೀಳಬಾರ್ದಪ್ಪ ಅಂತ. Don't look at those who failed. ಅನೇಕ ಅವರ ಜೀವನಗಳಲ್ಲಿ ಎಲ್ಲೆಲ್ಲಿ ಸೋತೋಗಿದ್ದಾರೆ ಅವ್ರನ್ನ ನೀನು ದೃಷ್ಟಿಸಿ ನೋಡಬೇಡ. Amen. Amen. Look yourself, you be always qualified. ನೀನು ಯಾವಾಗಲೂ ನಾನು ಉತ್ತೀರ್ಣತೆ ಹೊಂದುವಂತೆ ದೇವರಿಟ್ಟಿದ್ದಾರೆ, ಉತ್ತೀರ್ಣತೆಯಿಂದಲೇ ಇರುತ್ತೇನೆ ಅಂತ ನೀನು ದೃಷ್ಟಿಸಿಕೋ ದೇವರಲ್ಲಿ. Hallelujah. Hallelujah. I tell you, this is a spiritual college. ಸಭಾಪಾಲಕರಾಗಲೇ ಹೇಳಿದ್ದಾರೆ, ಇದು ಆತ್ಮೀಯ ಸಭೆಯಾಗಿದೆ.
ಆತ್ಮೀಯ ಕಲಾಶಾಲೆ ಆಗಿದೆ. I want to make you qualified in everything. ಎಲ್ಲ ವಿಷಯಗಳಲ್ಲಿ ನೀವು ಉತ್ತೀರ್ಣತೆ ಹೊಂದುವಂತೆ ನಾನು ಮಾಡುತ್ತೇನೆ. Hallelujah. Hallelujah. Some people don't like this college. Let them go. What is there? ಒಂದು ವೇಳೆ ಈ ಆತ್ಮೀಯ ಕಲಾಶಾಲೆ ಇಷ್ಟ ಇಲ್ಲ ಅಂದ್ರೆ ಕೆಲವರಿಗೆ ಹೋಗಲಿ, ಏನ್ ಪರವಾಗಿಲ್ಲ. If somebody wanted to take somebody wanted to go, let them go. ಇನ್ನು ಯಾರನ್ನ ತೆಗೆದುಕೊಂಡು ಹೋಗ್ಬೇಕಂದ್ರೆ ತೆಗೆದುಕೊಂಡು ಹೋಗ್ಲಿ. But I will make qualified those who are here. ಆದ್ರೆ ಯಾರು ಇರ್ತಾರೋ ಅವ್ರನ್ನು ಉತ್ತಮವಾಗಿ ನಾನು ತರ್ಫೀದನ್ನು ಕೊಡ್ತೇನೆ. Amen. Amen. I tell you, only one person, John Knox, taken whole nation. ಜಾನ್ ನಾಕ್ಸಿನ್ ಅನ್ನುವಂಥ ಒಬ್ಬ ದೈವ ಮನುಷ್ಯನೇ ದೇಶವನ್ನೆಲ್ಲ ಕೂಡ ಮಾರ್ಪಡಿಸುವಂತ ವ್ಯಕ್ತಿಯಾಗಿ ತರ್ಫೀದು ಹೊಂದಿಕೊಂಡಿದ್ದಾನೆ. Even Scotland. ಸ್ಕಾಟ್ಲ್ಯಾಂಡ್ ಆತನು ಜಯಿಸಿದ್ದಾನೆ. Only one John Wesley took all the England. ಒಬ್ಬನೇ ಜಾನ್ ವೆಸ್ಲಿ ಇಂಗ್ಲೆಂಡ್ ದೇಶವನ್ನೆಲ್ಲ ಜಯಿಸಿದ್ದಾನೆ. Hallelujah. Hallelujah. Amen. Amen. I'm equipping in such a way you can take this nation. ನಾನು ಹೆಂಗ ತರ್ಫೀದನ್ನು ಬೋಧನೆ ಕೊಡ್ತಾ ಇದ್ದರೆ ಈ ದೇಶದಲ್ಲೇ ನೀನು ಆಳ್ವಿಕೆ ಮಾಡುವಂತ ವಿಷಯಗಳು ದೇವರಲ್ಲಿ ಹೊಂದಿಕೊಳ್ಳುವಂತೆ ಮಾಡ್ತಾ ಇದೆ. Amen. ದೇಶವನ್ನೇ ಜಯಿಸುವಂತೆ ಮಾಡ್ತಾ ಇದೆ. Because I am not an ordinary person. ಯಾಕಂದ್ರೆ ಸಭಾಪಾಲಕರು ಸಾಧಾರಣ ವ್ಯಕ್ತಿ ಅಲ್ಲ. Pastor is not an ordinary person. ನಾನು ಕೂಡ ಸಭಾಪಾಲಕರಾಗಿ ಸಾಧಾರಣ ವ್ಯಕ್ತಿಗಳಲ್ಲ. We are extraordinary people. ನಾವು ಅಸಾಧಾರಣ ವ್ಯಕ್ತಿಗಳಾಗಿದ್ದೇವೆ. We know who we are in Christ. ನಮಗೆ ಗೊತ್ತಿದೆ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಎಂದು. Amen. Amen. We are holding God's truth. ನಾವು ಸತ್ಯ ವಾಕ್ಯವನ್ನು ನಾವು ಗಟ್ಟಿಯಾಗಿ ಇಟ್ಟುಕೊಂಡಿದ್ದೇವೆ. We are not standing on our own intellectual mind. ನಮ್ಮ ಸ್ವಂತ ಜ್ಞಾನದಿಂದ ಇಲ್ಲಿ ನಿಂತುಕೊಳ್ಳುತ್ತಾ ಇಲ್ಲ ನಾವು. God has given different graces to us. ದೇವರು ನಮಗೆ ವಿಭಿನ್ನ ಕೃಪೆಯನ್ನು ಕೊಟ್ಟಿದ್ದಾರೆ. We don't discourage. Why? Because we know where we are functioning. ನಮಗೆ ನಿರುತ್ಸಾಹ ಇರುವುದಿಲ್ಲ, ಯಾಕಂದ್ರೆ ನಮಗೆ ಗೊತ್ತಿದೆ ಎಲ್ಲಿಂದ ನಾವು ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ ಎಂದು. Hallelujah. Hallelujah. This is not our own place. ಇದು ನಮ್ಮ ಸ್ವಂತ ಸ್ಥಳವೇ ಅಲ್ಲ. This is not our state also. ನಮ್ಮ ಒಂದು ರಾಷ್ಟ್ರ ಕೂಡ ಅಲ್ಲ ಇದು. Hallelujah. Hallelujah. But we are here only because of Jesus. ಆದ್ರೆ ಯೇಸು ಕರೆದಿದ್ದಾನೆ, ಆತನಿಂದಲೇ ನಾವು ಇಲ್ಲಿ ಇದ್ದೇವೆ ನಿಂತುಕೊಂಡು. Very place there we will be. ಆತನು ಎಲ್ಲಿ ಸ್ಥಾನದಲ್ಲಿ ಇಟ್ಟಿದ್ದಾನೋ ಸ್ಥಳದಲ್ಲಿ ಅಲ್ಲೇ ಇದ್ದೇವೆ ನಾವು. I tell you, if anybody stand against me, how can they will be prospered? ನನಗೆ ವಿರುದ್ಧವಾಗಿ ಯಾವುದೇ ವ್ಯಕ್ತಿ ನಿಂತಿದ್ರೆ ಹೇಗೆ ಅವರು ಅಭಿವೃದ್ಧಿ ಹೊಂದುತ್ತಾರೆ? If somebody falls on me, they will be pieces. ಯಾರಾದರೂ ನನ್ನ ಮೇಲೆ ಬಿದ್ದಿದ್ರೆ ಅವರು ತುಂಡು ತುಂಡಾಗುತ್ತಾರೆ. If I fall on them, ಒಂದು ವೇಳೆ ನಾನೇ ಬಿದ್ದಿದ್ರೆ they will be ground into powder. ಪೌಡರ್ ಆಗಿಬಿಡ್ತಾರೆ. That is true. ಅದೇ ವಾಕ್ಯ ಹೇಳುತ್ತದೆ. Amen. Amen. I tell you, truth of God has to control our mentality. ದೇವರ ವಾಕ್ಯ ಸತ್ಯವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತದೆ. Holy Spirit is manifesting himself through us. ಪವಿತ್ರಾತ್ಮನೇ ನಮ್ಮಿಂದ ಪ್ರತ್ಯಕ್ಷವಾಗುತ್ತಾನೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? You are not ordinary person. ನೀನು ಸಾಧಾರಣ ವ್ಯಕ್ತಿ ಅಲ್ಲ. Holy Spirit wanted to manifest through you. ನಿನ್ನಿಂದ ಪವಿತ್ರಾತ್ಮ ದೇವರು ಪ್ರತ್ಯಕ್ಷಿಸಲ್ಪಡಬೇಕಂತಿದ್ದಾರೆ. Amen. Amen. Hallelujah. Hallelujah. How many disciples left with Jesus? ಯೇಸುವಿನಿಂದ ಎಷ್ಟು ಶಿಷ್ಯರು ಬಿಟ್ಟುಬಿಟ್ಟಿದ್ದಾರೆ? More than 12,000 disciples are following Jesus. ಯೇಸುವನ್ನು ಹಿಂಬಾಲಿಸುವಂತ 12,000 ಊಟದಲ್ಲಿ ಎಲ್ಲರೂ ಹಿಂಬಾಲಿಸಿದ್ದಾರೆ. How many gone back? ಎಷ್ಟು ಜನರು ಹಿಂದೆ ಹೋದರು, ಹಿಂದಿರುಗಿ ಹೋದರು. They said Jesus is teaching very hard teaching, we cannot stay here. ಅವರು ಹೇಳಿದ್ದಾರೆ ಯೇಸು ಬಹಳಷ್ಟು ಕಠಿಣ ಬೋಧನೆ ಬೋಧಿಸ್ತಾ ಇದ್ದಾರೆ, ನಾವು ಇಲ್ಲಿ ಇರುವುದಕ್ಕೆ ಆಗುವುದಿಲ್ಲ ಎಂದು. All gone away. ಎಲ್ಲರೂ ಬಿಟ್ಟು ಹೋದರು. Only 12 disciples. ಅದರಲ್ಲಿ 12 ಜನ ಉಳಿದಿದ್ರು. The 12 disciples took all nations of the world. 12 ಜನನೇ ದೇಶಗಳನ್ನೆಲ್ಲ ಕೂಡ ಸುವಾರ್ತೆಯಿಂದ ಸ್ವಾಧೀನಪಡಿಸಿಕೊಂಡರು, ಎಲ್ಲಾ ಕಡೆ ವಿಸ್ತರಿಸಿದರು. Some people might have think that I will vacate the church. I tell you, it is impossible for you to vacate the church. ಕೆಲವರು ಅಂದರೆ ಈ ಸಭೆಯನ್ನು ಖಾಲಿ ಮಾಡಬೇಕಂತ ಯೋಚಿಸ್ತಾ ಇದ್ರು, ಅದು ಖಾಲಿ ಮಾಡುವುದಕ್ಕೆ ಅಸಾಧ್ಯ ಅವರಿಗೆ. Amen. Somebody might have gone through the mission that vacate the church, but I tell you, I am from the beginning. I am here, not now. I have come and opened the church. ಚರ್ಚ್ ಖಾಲಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡಿದ್ದ ಒಂದು ಮಿಷನ್ ವರ್ಗದಲ್ಲಿ ಇದ್ದಾರೆ, ಆದ್ರೆ ಪ್ರಾರಂಭದಿಂದ ಇಲ್ಲೇ ದೇವರನ್ನ ನಿಟ್ಟಿದ್ದಾನೆ, ಯಾರು ಖಾಲಿ ಮಾಡಲು ಆಗುವುದಿಲ್ಲ. I tell you, each and everyone who are here, you are precious in the sight of God. ಇಲ್ಲಿ ಇರುವ ಪ್ರತಿಯೊಬ್ಬರು ದೇವರ ಸೈಟ್ ದೃಷ್ಟಿಯಲ್ಲಿ ನೀವು ಪ್ರಶಸ್ತರು. Amen. Amen. Jesus asked the disciple, ಯೇಸುವು ಶಿಷ್ಯರನ್ನು ಕೇಳಿದ್ದಾರೆ, are you also wanted to go? ನೀವು ಕೂಡ ಹೋಗ್ಬೇಕಂತಿದ್ದೀರಾ? Same question I wanted to ask you. ನಾನು ಅದೇ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದೆ. Are you also wanted to go? ನೀವು ಕೂಡ ಹೋಗ್ಬೇಕಂತಿದ್ದೀರಾ? What is your response? ನಿನ್ನ
ಪ್ರತಿಕ್ರಿಯೆ ಏನು? Peter said, ಪೇತ್ರನು ಹೇಳಿದಾನೆ, where shall we go, Lord? In you the words of eternal. ಎಲ್ಲಿಗೆ ನಾವು ಹೋಗಲಿ ಅಪ್ಪ, ನಿನ್ನಲ್ಲೇ ನಿತ್ಯ ಜೀವ ಉಳ್ಳುವಂತ ಮಾತುಗಳಿದೆ. What I am preaching is a words of eternal. ಸಭಾಪಾಲಕರು ಬೋಧಿಸ್ತಾ ಇರುವಂತ ಆ ಒಂದು ಬೋಧನೆ ಮಾತುಗಳು ನಿತ್ಯ ಜೀವ ಉಳ್ಳುವಂತ ಮಾತುಗಳು. If you hold that words, ನೀವು ಆ ಮಾತುಗಳನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ರೆ you will be the apostles to the nations of the world. ನೀವು ಕೂಡ ಅಪೊಸ್ತಲರಾಗಿ ದೇಶಗಳಿಗೆ ಅಪೊಸ್ತಲರಾಗಿ ಕೆಲಸ ಮಾಡಬಹುದು. Amen. Amen. The word what I am teaching, ಸಭಾಪಾಲಕರು ಬೋಧಿಸ್ತಾ ಇರುವಂತಹ ವಾಕ್ಯವು, so if you abide in that truth of that word of God, ಆ ವಾಕ್ಯದ ಸತ್ಯದಲ್ಲಿ ನೀನು ನೆಲೆಗೊಂಡಿದರೆ, if you receive the truth of God's word, ದೇವರ ವಾಕ್ಯದ ಸತ್ಯವನ್ನು ನೀನು ಸ್ವೀಕರಿಸಿದರೆ, that truth will control your mentality. ಆ ಸತ್ಯವು ನಿನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತದೆ. That will become your thinking, way of your thinking. ಆ ಸತ್ಯ ವಾಕ್ಯವೇ ನಿನ್ನ ಆಲೋಚನೆಗಳಾಗಿ ಮಾರ್ಪಡಿಸಲ್ಪಡುತ್ತದೆ. That will become your opinions. ಆ ಸತ್ಯ ವಾಕ್ಯವೇ ನಿನ್ನ ಒಂದು ಅಭಿಪ್ರಾಯಗಳಾಗಿ That ಮಾರ್ಪಡಿಸಲ್ಪಡುತ್ತದೆ. will become your thoughts. ಆ ಸತ್ಯ ವಾಕ್ಯವೇ ನಿನ್ನ ಆಲೋಚನೆಗಳಾಗಿ ಮಾರ್ಪಡಿಸಲ್ಪಡುತ್ತವೆ. That will become your ideas. ಆ ಸತ್ಯ ವಾಕ್ಯವೇ ನಿನ್ನ ಒಂದು ಐಡಿಯಾಸ್ ಉದ್ದೇಶಗಳಾಗುತ್ತವೆ. God's word has to take hold of your personality. ದೇವರ ವಾಕ್ಯವು ನಿನ್ನ ವ್ಯಕ್ತಿತ್ವವನ್ನು ಹತೋಟಿಯಲ್ಲಿ ಇಟ್ಕೋಬೇಕು. Then only that word work through you. ಅವಾಗೆ ಆ ವಾಕ್ಯವು ನಿನ್ನಿಂದ ಕಾರ್ಯ ಮಾಡುತ್ತದೆ. ಆಮೆನ್. ಕಾರ್ಯವಾಗುತ್ತದೆ. Hallelujah. Hallelujah. Amen. Amen. When God spoke to me, ದೇವರು ಸಭಾಪಾಲಕರ ಸಂಗಡ ಮಾತನಾಡಿರುವಾಗ, my son, ನನ್ನ ಮಗನೇ, ನನ್ನ ಕುಮಾರನೇ, don't see the circumstances. ಪರಿಸ್ಥಿತಿಗಳು ನೀನು ನೋಡಬೇಡ. Don't see the struggle what you are going through. ನೀನು ಹೋಗ್ತಾ ಇರುವಂತ ಆ ಒಂದು ಸ್ಟ್ರಗಲ್ ನೀನು ನೋಡಬೇಡ. I am greater one who dwells in you. ನಾನು ದೊಡ್ಡಾತ ನಿನ್ನಲ್ಲಿದ್ದೇನೆ ಅಂತ. Can anybody overcome me? ಯಾರಾದ್ರೂ ನನ್ನನ್ನು ಜಯಿಸ್ತಾರಾ ಅಂತ ಪವಿತ್ರ ಆತ್ಮ ದೇವರು ಕೇಳಿದನು. It is I am dwelling in you. ನಾನು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದೆ. It is I am brought you into this place. ನಾನೇ ನಿನ್ನನ್ನು ಈ ಸ್ಥಳಕ್ಕೆ ತೆಗೆದುಕೊಂಡು ಬಂದಿದೆ. Amen. Amen. Hallelujah. Hallelujah. So when that word take hold of us, our personality, ದೇವರ ವಾಕ್ಯವು ನಮ್ಮ ವ್ಯಕ್ತಿತ್ವವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಾಗ, that word work through us. ಆ ವಾಕ್ಯವು ನಮ್ಮಿಂದ ಕಾರ್ಯ ಮಾಡುತ್ತದೆ. Amen. Amen. Before God use each and every one of you, ದೇವರು ನಿನ್ನನ್ನು ಉಪಯೋಗಿಸುವುದಕ್ಕೆ ಮುಂಚೆ, ಪ್ರತಿಯೊಬ್ಬರನ್ನು ಉಪಯೋಗಿಸುವುದಕ್ಕೆ ಮುಂಚೆ, you have to go through much tribulation. ನೀನು ಸ್ವಲ್ಪ ಕಠಿಣವಾಗಿರುವಂತ ಸ್ವಲ್ಪ ಹಿಂಸೆಗಳಿಗೆ ಹೋಗಬೇಕಾಗುತ್ತದೆ. You have to go through the tough training. ನಿನಗೆ ಟಫ್ ಟ್ರೈನಿಂಗ್ ಇರುತ್ತದೆ ಸ್ವಲ್ಪ. Amen. Amen. In the tough training very few will be qualified. ಆ ಟಫ್ ಟ್ರೈನಿಂಗ್ ಅಲ್ಲಿ ಕೆಲವರು ಮಾತ್ರ ಉತ್ತೀರ್ಣತೆ ಹೊಂದುತ್ತಾರೆ. Some people will go back to home in the middle itself. ಆ ಮಧ್ಯದಲ್ಲೇ ಆ ಒಂದು ಕಠಿಣ ವಿಷಯಗಳಲ್ಲಿ ನಿಂದ್ರಕ್ಕೆ ಆಗದೆ ಮನೆಗಳಿಗೆ ಹೋಗ್ಬಿಡ್ತಾರೆ. In the ಮಿಲಿಟರಿದಲ್ಲಿ only ordinary soldiers only not able to bear the training and they will go back. ಸಾಧಾರಣವಾಗಿರುವಂತ ಶಾರೀರಿಕವಾಗಿ ಸಾಧಾರಣ ಸೈನಿಕರೇ ಆ ಒಂದು ಟ್ರೈನಿಂಗ್ ಮುಗಿಸುವುದಕ್ಕಾಗದೆ ಮಧ್ಯದಲ್ಲಿ ಹಿಂತಿರುಗಿ ಹೋಗ್ಬಿಡ್ತಾರೆ. ಈಗ ಕಮಾಂಡರ್ಸ್ ಇರುವಂತವ್ರು ಅವ್ರ ಟ್ರೈನಿಂಗ್ ಇರ್ತದೋ ನೋಡ್ರಿ, ಹೆಂಗಿರ್ತದೋ ನೋಡ್ರಿ. ಕಮಾಂಡರ್ ಆಗ್ಬೇಕಂದ್ರೆ ಜೆಟ್ ಸೆಕ್ಯೂರಿಟಿ ಫೋರ್ಸ್, ಆ ಒಂದು ಜೆಟ್ ಸೆಕ್ಯೂರಿಟಿ ಫೋರ್ಸ್ ಅನ್ನುವಂತ ಆ ಬೃಂದಕ್ಕೆ ದೊಡ್ಡವರಾಗಿದ್ದವರು ಅವ್ರು ಹೆಂಗ ಎದುರಿಸಬೇಕು, ಎಂತ ತರ್ಫಿ ತೆಗೆದುಕೊಳ್ಳಬೇಕು. Amen. Amen. Hallelujah. Hallelujah. I tell you, Israel people can take training for all citizens. ಇಸ್ರಾಯೇಲ್ ಜನರು ನೋಡುವಾಗ ಎಲ್ಲ ಇಸ್ರಾಯೇಲ್ ದೇಶದಲ್ಲಿರುವಂತಹ ಪ್ರಜರೆಲ್ಲರೂ ಕೂಡ ಟ್ರೈನಿಂಗ್ ತೆಗೆದುಕೊಳ್ಳುತ್ತಾರೆ. Amen. Amen. Everyone they are fit for war. ಯುದ್ಧ ಬಂದ್ರೆ ಎಲ್ಲರೂ ಯುದ್ಧ ಮಾಡ್ಬೇಕಂತ ಎಲ್ಲರೂ ಟ್ರೈನಿಂಗ್ ಹೊಂದಿಕೊಳ್ಳುತ್ತಾರೆ. Even ready to go against terrorists to fight. ಟೆರರಿಸ್ಟ್ಗೆ ವಿರುದ್ಧವಾಗಿ ಹೋಗುವುದಕ್ಕೆ ಪ್ರಜೆಗಳೆಲ್ಲರಿಗೆ ಕೂಡ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ. Such a training I am giving to you. ಅಂತ ಟ್ರೈನಿಂಗ್ ನಾನು ನಿಮಗೆ ಕೊಡ್ತಾ ಇದ್ದೆ. Not physical training. ಇದೇನು ಶಾರೀರಿಕ ಟ್ರೈನಿಂಗ್ ಅಲ್ಲ. This is a spiritual training. ಇದು ಆತ್ಮೀಯ ಟ್ರೈನಿಂಗ್ ಆಗಿದೆ. Whatever you are facing today, you can easily win because of the word what I am preaching every week after week. ಪ್ರತಿ ವಾರ ಸಭಾಪಾಲಕರು ಬೋಧಿಸ್ತಾ ಇರುವಂತಹ ವಾಕ್ಯದಿಂದ ನೀವು ಹೋಗುವಂತಹ ಪರಿಸ್ಥಿತಿಗಳನ್ನೆಲ್ಲ ಕೂಡ ನೀನು ಜಯಿಸಬಹುದು. Let that God's word take hold your personality. ನಿನ್ನ ವ್ಯಕ್ತಿತ್ವವನ್ನು ದೇವರ ವಾಕ್ಯವೇ ಹತೋಟಿಯಲ್ಲಿ ತೆಗೆದುಕೊಳ್ಳಲಿ. Let the God word work through you.
ದೇವರ ವಾಕ್ಯವೇ ನಿನ್ನಿಂದ ಕಾರ್ಯವಾಗುವಂತೆ ಆಗಲಿ. Amen. ಆಮೆನ್. Holy Ghost work through individuals. ಪವಿತ್ರಾತ್ಮ ದೇವರೇ ನಿನ್ನಿಂದ ಕಾರ್ಯವಾಗಲಿ. ಆತನು ವ್ಯಕ್ತಿತ್ವವಾಗಿ ಎಲ್ಲರ ವ್ಯಕ್ತಿವಾಗಿ ಆತನು ಕಾರ್ಯ Not with ಮಾಡ್ತಾನೆ. a group of people, he will work individuals also. ಆತನು ಗುಂಪಿನ ಜನರ ಸಂಗಡ ಮಾತ್ರನೇ ಕಾರ್ಯ ಮಾಡೋರಲ್ಲ, ಆತನು ವ್ಯಕ್ತಿಗತವಾಗಿ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡ್ತಾನೆ. Amen. ಆಮೆನ್. Listen very carefully. ಚೆನ್ನಾಗಿ ಕೇಳ್ರಿ. Holy Ghost work through those who talk truth. ಪವಿತ್ರಾತ್ಮ ದೇವರು ಯಾರು ಸತ್ಯವನ್ನೇ ಮಾತನಾಡ್ತಾರೋ ಅವರಿಂದ ಕಾರ್ಯ ಮಾಡುತ್ತಾನೆ. That means ಅದನ್ನರ್ಥ who speak God's word, for them only God will use. ಯಾರು ದೇವರ ವಾಕ್ಯವನ್ನೇ ಮಾತನಾಡ್ತಾ ಇರ್ತಾರೋ ಅವರಿಂದ ಆತನು ಕಾರ್ಯ ಮಾಡ್ತಾನೆ. In your situation, ನಿನ್ನ ಪರಿಸ್ಥಿತಿಗಳಲ್ಲಿ ದೇವರ ವಾಕ್ಯವನ್ನು ಮಾತನಾಡ್ತಾ in ಇದ್ರೆ, your trouble, ನಿನ್ನ ಕಷ್ಟದಲ್ಲಿ ದೇವರ ವಾಕ್ಯವನ್ನು in your sickness, ನಿನ್ನ ರೋಗವು ಬಂದಿರುವಾಗ ಆ ಸಮಸ್ಯೆಗಳ in your ಮಧ್ಯದಲ್ಲಿ, affliction, ನಿನ್ನ ಒಂದು ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ, in your fearful areas, ನಿನ್ನ ಭಯದ ವಾತಾವರಣ ಸಮಯದಲ್ಲಿ ನೀನು ದೇವರ I tell you, speak the truth of God's word. ದೇವರ ವಾಕ್ಯವು ಸತ್ಯವು, ಅದನ್ನು ನೀನು ಮಾತನಾಡು. That is the truth. ಅದೇ ಸತ್ಯವು. When you speak that truth, I tell you, God will make use of you. ನೀನು ಆ ಸತ್ಯ ವಾಕ್ಯವನ್ನು ಮಾತನಾಡ್ತಾ ಇರುವಾಗ ದೇವರು ನಿನ್ನನ್ನು ಉಪಯೋಗಿಸಿಕೊಳ್ತಾನೆ. How many wanted to use by God? ಎಷ್ಟು ಜನರು ದೇವರಿಂದ ಉಪಯೋಗ ಮಾಡಲ್ಪಡಬೇಕಂತಿದ್ದೀರಿ? ಆಮೆನ್. Amen. ಆಮೆನ್. I tell you, speak God's word. ದೇವರ ವಾಕ್ಯವನ್ನು ಮಾತನಾಡು. Not to others. ಇತರ ಮಾತುಗಳೆಲ್ಲ ನೀನು ಇತರದ್ದು ಕೇಳಿದ್ದಲ್ಲ ನೀನು You ಮಾತನಾಡು. speak to yourself. ಇತರರ ಸಂಗಡ ನೀನು ಮಾತಾಡೋದಲ್ಲ, ನಿನ್ನ ಸಂಗಡ ನೀನು ಮಾತನಾಡುಕೋ. Then Holy Ghost will take over you. ಅವಾಗ ಪವಿತ್ರ ಆತ್ಮ ದೇವರು ನಿನ್ನನ್ನು ಹತೋಟಿಯಲ್ಲಿ Holy ತೆಗೆದುಕೊಳ್ಳುತ್ತಾರೆ. Ghost loves everyone who speak God's word. ದೇವರ ವಾಕ್ಯವನ್ನು ಮಾತನಾಡುವಂತ ಪ್ರತಿಯೊಬ್ಬರನ್ನು ಪವಿತ್ರ ಆತ್ಮ ದೇವರು ಇಷ್ಟಪಡ್ತಾರೆ, I ಪ್ರೀತಿ told ಮಾಡ್ತಾರೆ. already, God's word is a God's truth. ನಾನು ಆಗಲೇ ಸಭಾಪಾಲಕರಾಗಲೇ ಹೇಳಿದ್ದಾರೆ, ದೇವರ ವಾಕ್ಯವೇ ದೇವರ ಸತ್ಯವು. If you have assumptions, ನಿನಗೆ ಊಹೆಗಳಿದ್ರೆ, ಸ್ವಂತ ಊಹೆಗಳು, Holy Spirit cannot use assumptions. ನಿನ್ನ ಸ್ವಂತ ಊಹೆಗಳು ನಿನಗಿದ್ರೆ ದೇವರು ಅಂತ ಅವ್ರನ್ನು ಉಪಯೋಗಿಸುವುದಿಲ್ಲ. Amen. ಆಮೆನ್. If you believe something that is not truth, ಸತ್ಯವು ಆಗದೇ ಇರುವಂತೆ ಬೇರೆ ವಿಷಯವನ್ನು ನೀನು ನಂಬಿದ್ರೆ, I tell you, you will be in struggle. ನೀನು ಹೋರಾಟದಲ್ಲಿ, ಕಷ್ಟದಲ್ಲಿ ಇರ್ತೀಯ. Assumption will sound like a truth. ಆ ಒಂದು ಊಹೆಗಳು ನಿನಗಿರುವಂತ ಸ್ವಂತ ಊಹೆಗಳು ಹೆಂಗ ಕಾಣಿಸ್ತಾ ಇರ್ತದೆ ಅಂದ್ರೆ ಅದು ಸತ್ಯವಂಗ ಅನಿಸ್ತಾ ಇರ್ತದೆ, Look like a truth, ಅದು ಸತ್ಯವಾಗಿ ಕಾಣಿಸ್ತದೆ, but it is not truth. ಆದರೆ ಅದು ಸತ್ಯವಲ್ಲ. Many believe to listen many assumptions. ಅನೇಕರು ತಮಗಿರುವಂತ ಊಹೆಗಳನ್ನು ಅದನ್ನೇ ಕೇಳ್ತಾ ಇರ್ತಾರೆ. Again and again when they speak this assumption, they think that is only truth. ಮತ್ತೆ ಮತ್ತೆ ಆ ಊಹೆಗಳನ್ನೇ ಕೇಳುತ್ತಾ ಅದೇ ಸತ್ಯ ಅನ್ಕೊಂತಾರೆ. If you see the media, ಮಾಧ್ಯಮಿಕವಾಗಿರುವಂತಹ ಟಿವಿಗಳನ್ನ ನೋಡಿದ್ರೆ, nowadays when you are hearing news, I tell you, again and again they are speaking lie. They wanted to make that lie true. ಅವರು ಆ ಮೀಡಿಯಾದಲ್ಲಿ ನ್ಯೂಸ್ ಬರುತ್ತವೆ, ಯಾವುದೇ ಒಂದು ಸುಳ್ಳು ಹೇಳ್ತಾ ಇರುವಾಗ ನೀನು ಮತ್ತೆ ಕೇಳುವಾಗ ಅದು ನಿನಗೆ ಸತ್ಯ ಅನಿಸ್ತದೆ, ಅದು ಸುಳ್ಳಾಗಿರುತ್ತದೆ. All this India media wanted to kill Trump. They spread Trump has died already recently, 1 month back. ಒಂದು ತಿಂಗಳ ಮುಂಚೆ ಅವರು ಹೆಂಗ್ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ, ಟ್ರಂಪ್ ಅವ್ರನ್ನು ಅಮೆರಿಕ ದೇಶದಲ್ಲಿ ಟ್ರಂಪ್ ಅಧ್ಯಕ್ಷರನ್ನು ಸಾಯ್ಬೇಕಂತ ಮನಸ್ಸಿನಲ್ಲಿ ಇರುವುದರಿಂದ ಮೀಡಿಯಾ ಒಂದಿನ ಅನೌನ್ಸ್ ಮಾಡಿದ್ದಾರೆ, ಟ್ರಂಪ್ ಸತ್ತೋಗಿದ್ದಾರೆ ಅಂತಾನೆ ಅನೌನ್ಸ್ ಮಾಡ್ಬಿಟ್ಟು, ಎಲ್ಲೋ ಹೋಗ್ಬಿಟ್ಟನಂತ ಹೇಳಿದ್ದಾರೆ. Media one after another media they are announcing. ಭಾರತ ದೇಶದಲ್ಲಿರುವಂತ ಮೀಡಿಯಾ ಒಂದಾದ್ಮೇಲೆ ಒಂದು ನ್ಯೂಸ್ ಹಂಗೆ ಬಂತು. Only Indian media was focusing that. ಆ ಭಾರತ ದೇಶದ ಮೀಡಿಯಾ ಮಾತ್ರ ಹಂಗ ಹೇಳ್ತಾ ಇತ್ತು ನೋಡಿ. Then Trump spoke and said, ಅವಾಗ ಮತ್ತೆ ಟ್ರಂಪ್ ಅವ್ರಿಗೆ ಗೊತ್ತಾಗಿ, I know that Indian media is doing nonsense. ಅವತ್ತನ್ನು ಹೇಳಿದ್ದಾನೆ, ಇಂಡಿಯಾ ಮಾಧ್ಯಮಿಕ ವಿಷಯಗಳೆಲ್ಲ ಕೂಡ ಎಲ್ಲ ಇಷ್ಟ ಬಂದಂಗ ಮಾಡ್ತಾ ಇದೆ, ನಾನ್ಸೆನ್ಸ್ ಎಲ್ಲ ಅಂತ ಹೇಳಿ. I am alive. ನಾನು ಸಜೀವನಾಗಿದ್ದೀನಿ ಅಂತ ಆತನು ಹೇಳಿದನು. I don't live any terrorist. ನಾನು ಯಾವುದೇ ಟೆರರಿಸ್ಟ್ ಅನ್ನು ನಾನು ಬಿಟ್ಟುಕೊಡುವುದಿಲ್ಲ. I don't live any terrorist nation also. ಯಾವ ಟೆರರಿಸ್ಟ್ ದೇಶವನ್ನು ಕೂಡ ನಾನು ಬಿಟ್ಟುಕೊಡುವುದಿಲ್ಲ ಅಂತ ಹೇಳಿದನು. Amen. People are spreading, those who went out and from the beginning, Samuel pastor is not good. ಪ್ರಾರಂಭದಿಂದಲೇ ಯಾರ್ಯಾರು ಬಿಟ್ಟು ಹೋಗಿದ್ದಾರೋ ಅವ್ರು ಕೆಲವರು ಹೇಳ್ತಾ ಇದ್ರು, ಸಭಾಪಾಲಕರು ಪಾಸ್ಟರ್ ಅವರು ಸರಿಯಾಗಿಲ್ಲ ಎಂದು. I tell you, I am good always. ಸಭಾಪಾಲಕರು ಹೇಳ್ತಾ ಇದ್ದಾರೆ, ನಾನು ಯಾವಾಗಲೂ ಕೂಡ ಒಳ್ಳೆಯವನೇ. Amen. Amen. Because I am following Jesus. ಯಾಕಂದ್ರೆ ಯೇಸುವನ್ನೇ ನಾನು ಸತ್ಯವನ್ನೇ ಹಿಂಬಾಲಿಸ್ತಾ ಇದೆ. Nothing will stand against me. ನನಗೆ ವಿರುದ್ಧವಾಗಿ ಯಾವುದು ನಿಂತುಕೊಳ್ಳುವುದಿಲ್ಲ. The beginning of the day what I am speaking, that only I am speaking. ಪ್ರಾರಂಭದಲ್ಲಿ ಏನು ನಾನು ಮಾತನಾಡುತ್ತಾ ಇದ್ದೀನೋ ಇಲ್ಲಿ ಬಂದಾಗ ಅದನ್ನೇ ನಾನು ಈಗ ಕೂಡ ಮಾತನಾಡ್ತಾ ಇದ್ದೆ. Up to rapture my voice will not be stopped. ಸಭೆ ಮೇಲೆ ಕೆತ್ತಲ್ಪಡುವ ತನಕ ನನ್ನ ಸ್ವರ ನಿಲ್ಲಿಸಲುವುದಿಲ್ಲ.
Hallelujah. ನಿಂತು ಹೋಗುವುದಿಲ್ಲ. Nothing, nobody will stop me, nobody will stop this ministry, nobody stop this church. ಯಾರು ಕೂಡ ನನ್ನನ್ನು ನಿಲ್ಲಿಸುವುದಿಲ್ಲ, ನನ್ನ ಪರಿಚಯ, ದೇವರು ಕೊಟ್ಟಿರುವಂಥ ಪರಿಚಯವನ್ನು ನಿಲ್ಲಿಸುವುದಿಲ್ಲ, ಸಭೆ ನಿಲ್ಲಿಸುವುದಿಲ್ಲ. After we all raptured, ನಾವೆಲ್ಲರೂ ಮೇಲಕ್ಕೆ ಎತ್ತಲ್ಪಡುವಾಗ anybody can take it. ಯಾರಾದ್ರೂ ಕೂಡ ಬಂದು ತೆಗೆದುಕೊಳ್ಳಿ. This ministry, ಈ ಪರಿಚಯವನ್ನು ಯಾರಾದ್ರೂ ತೆಗೆದುಕೊಳ್ಳಿ. those who are left, if you want this ministry, anybody wants, I tell you, they can ಈ take. ಪರಿಚಯ ಯಾರಿಗನ್ನ ಬೇಕಾಗಿದೆ ಅಂದ್ರೆ ಉಳಿಸಲ್ಪಟ್ಟು ತೆಗೆದುಕೊಳ್ಳ್ರಿ. Amen. Amen. But we are going, we are on journey. ಯಾಕಂದ್ರೆ ನಾವು ಮೇಲಕ್ಕೆ ಹೋಗುವಂತ ಎತ್ತಲ್ಪಡುವಂತ ಪ್ರಯಾಣದಲ್ಲಿದ್ದೇವೆ. Amen. Our mission is different. ನಮ್ಮ ಒಂದು ದರ್ಶನವೇ ಬೇರೆ. I am equipping each and every one of you mightily. ಪ್ರತಿಯೊಬ್ಬರು ಕೂಡ ದೊಡ್ಡದಾಗಿ ಉಪಯೋಗಿಸಲ್ಪಡಬೇಕಂತ ನಾನು ನಿಮ್ಮನ್ನು ತರ್ಫೀದು ಕೊಡ್ತಾ ಇದೆ. Those who are back of us, ಯಾರು ನಮ್ಮ ಹಿಂದೆ ಇದ್ದಾರೋ, I tell you, you will be used mightily. ಯಾರು ನಮ್ಮ ಹಿಂದೆ ಹಿಂಬಾಲಿಸ್ತಾ ಇರ್ತಾರೋ ನೀವು ದೊಡ್ಡದಾಗಿ ಉಪಯೋಗಿಸಲ್ಪಡ್ತಾರೆ. 12 apostles. ನೀವು ಕೂಡ 12 ಅಪೊಸ್ತಲರಾಗಿರ್ತೀರಾ. Amen. Amen. Hallelujah. Hallelujah. If you don't want to be in struggle, don't believe assumption, believe truth. ಒಂದು ಸಂಕಟದಿಂದ ಹೋಗಬಾರ್ದಂದ್ರೆ, ಸಂಕ್ಲಿಷ್ಟದಿಂದ ಹೋಗಬಾರ್ದಂದ್ರೆ ನೀನು ಊಹೆಗಳನ್ನು ನೀನು ನಂಬಬೇಡ, ಸತ್ಯವನ್ನು ನಂಬು. Amen. Amen. Hallelujah. Hallelujah. Are you with me what I'm saying? ನಾನು ಹೇಳೋದು ಕೇಳ್ತಾ ಇದೀಯಾ? Assumption sounds like a truth, look like a truth, but it is not truth. ಊಹೆಗಳು ಕೇಳುವುದಕ್ಕೆ, ನೋಡುವುದಕ್ಕೆ ಅದು ಸತ್ಯವಾಗಿ ಕಾಣಿಸ್ತಾ ಇರ್ತದೆ, ಆದರೆ ಅದು ಸತ್ಯವಲ್ಲ. Many believers, they listen many preachers and speakers. ಅನೇಕ ವಿಶ್ವಾಸಿಗಳು ಅನೇಕ ದೈವಜನರ ವಾಕ್ಯಗಳನ್ನು ಕೇಳ್ತಾ ಇರ್ತಾರೆ. But it is not the one who speak loud that is the truth. ಅಂದ್ರೆ ನೋಡ್ತಾ ಇರ್ಬೋದು, ಆದ್ರೆ ಯಾರು ದೊಡ್ಡದಾಗಿ ಮಾತನಾಡ್ತಾ ಇದ್ದಾರೋ ಅದು ಸತ್ಯವಂತಲ್ಲ. Hallelujah. Hallelujah. ಸ್ವಲ್ಪ ಜನ ಗಟ್ಟಿಯಾಗಿ ಮಾತಾಡ್ತಾರೆ, ಗಟ್ಟಿಯಾಗಿ ಮಾತಾಡೋ ಸತ್ಯ ಅಲ್ಲ ಅದು. ಗಟ್ಟಿಯಾಗಿ ಮಾತಾಡ್ತಾರೆ, ಅದು ಸತ್ಯ ಅಲ್ಲ. ಗಟ್ಟಿಯಾಗಿ ಮಾತನಾಡಿದ್ರೆ God did not send you to many man of gods. ದೇವರು ನಿನಗೆ ಅನೇಕ ದೈವ ಮನುಷ್ಯರನ್ನು ಕಳಿಸಲಿಲ್ಲ. He did not send you many fathers. ನಿನಗೆ ಅನೇಕ ತಂದೆಗಳನ್ನು ಕಳಿಸಲಿಲ್ಲ, but one father. ಆದ್ರೆ ಒಂದೇ ತಂದೆ ನಿನಗೆ ಕಳಿಸಲ್ಪಟ್ಟಿದ್ದಾನೆ. Go to 1 Corinthians 4 chapter 15th verse. ಮೊದಲನೇ ಕೊರಿಂಥಿ 4ನೇ ಅಧ್ಯಾಯ 15ನೇ ವಚನಕ್ಕೆ ಹೋಗ್ರಿ. Though you have 10,000 instructors in Christ, ಕ್ರಿಸ್ತನಲ್ಲಿ ನಿನಗೆ 10,000 ಜನರು ನಿನಗೂ ಸೂಚನೆಗಳು ಕೊಡುವವರು ಇರಬಹುದು, but you have not many fathers. ಆದ್ರೆ ಎಲ್ಲ ಅನೇಕ ತಂದೆಗಳು ನಿನಗಿರುವುದಿಲ್ಲ. In Christ Jesus, ಯೇಸು ಕ್ರಿಸ್ತನಲ್ಲಿ, here Paul saying, ಇಲ್ಲಿ ಪೌಲನೇ ಹೇಳ್ತಾ ಇದ್ದಾನೆ, in Christ Jesus I begotten you through the gospel. ಯೇಸು ಕ್ರಿಸ್ತನಲ್ಲಿ ಸುವಾರ್ತೆಯಿಂದ, ವಾಕ್ಯದಿಂದ ನಾನು ನಿನ್ನನ್ನು ಹಡಿದೀನಿ ಅಂತ ಹೇಳ್ತಾ ಇದ್ದಾರೆ. Amen. Amen. I tell you, who all came here and received the gospel through me and got saved, everyone I only begotten them. ಸುವಾರ್ತೆಯಿಂದ ಇಲ್ಲಿಗೆ ಬಂದವರು ಯಾರು ದೇವರ ವಿಷಯಗಳನ್ನು ಹೊಂದಿಕೊಂಡಿದ್ದಾರೋ ನಾನು ಅವರನ್ನು ದೇವರಿಂದ ನೀವು ನನಗೆ ಹುಟ್ಟಿದ ಹಾಗೆ ಆತ್ಮೀಯವಾಗಿ, not only in this place, ಈ ಸ್ಥಳದಲ್ಲಿ ಮಾತ್ರ ಅಲ್ಲ, ನಾನು ಕೂಡ ಹುಟ್ಟಿದೆ, in other states, in other nations also there. ನಾನು ಕೂಡ ಹುಟ್ಟಿದೆ ಸಭಾಪಾಲಕರಿಗೆ ಬೇರೆ ದೇಶಗಳಲ್ಲಿ ಕೂಡ. Amen. 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 All cannot be a fathers. ಎಲ್ಲರೂ ತಂದೆಗಳಾಗುವುದಕ್ಕೆ ಆಗುವುದಿಲ್ಲ, ತಂದೆಯಾಗಿರುವುದಕ್ಕೆ ಆಗುವುದಿಲ್ಲ. ಸ್ವಲ್ಪ ಜನ ಹೇಳ್ತಾರೆ, ತಂದೆ ತಾಯಿಗಳಿಗೆ ಹುಟ್ಟಿ ನೀನೇ ನಮ್ಮ ಅಪ್ಪ ಇರೋ ಅಂತಾರೆ. ಕೆಲವರು ಇರ್ತಾರೆ, ತಂದೆ ತಾಯಿಗಳಿಗೆ ಹುಟ್ಟಿ ನೀನ್ ಅಪ್ಪೇನ್ ನನಗೆ ಅಂತ ಹೇಳುವಂತವ್ರು ಇರ್ತಾರೆ. ಅರೇ ನಾನು ಅಪ್ಪನೇ ಎಲ್ಲರಿಗೆ, ನಾನು ಅಪ್ಪನೇ ಅಂತ ಸಭಾಪಾಲಕರು ಹೇಳ್ತಾ ಇದ್ದಾರೆ ಎಲ್ಲರಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನನ್ನಿಂದನೇ ರಕ್ಷಣೆ ಹೊಂದಿದಿರಿ, ನನ್ನಿಂದಲೇ ಸುವಾರ್ತೆ ರಕ್ಷಣೆ ಹೊಂದಿದಿರಿ. ಬಟ್ಟೆ ಒಳ್ಳೇದು ಹಾಕೋದು ನಮ್ಮಿಂದನೇ ಕಲ್ತಿದ್ದೀರಿ, ಬಟ್ಟೆ ನೀನು ಚೆನ್ನಾಗಿ ಹಾಕೊಂತಾ ಇದ್ದಾರೆ ನನ್ನಿಂದನೇ ಕಲ್ತಿರಿ. ಒಳ್ಳೇದಾಗಿ ಊಟ ಮಾಡೋದು ನಮ್ಮಿಂದನೇ ಕಲ್ತಿದ್ದೀರಿ, ಒಳ್ಳೇದಾಗಿ ಇದನ್ನ ಊಟ ಮಾಡ್ತಾ ಇದ್ದೇನೆ ನಮ್ಮಿಂದನೇ ಕಲಿತಿರಿ. ಸೂಟ್ ಗೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮಿಂದನೇ ಕಲಿತಿದ್ದೀರಿ. ಸೂಟ್ ಹಾಕೊಂತಾ ಇದೆ ಅಂದ್ರೆ ನನ್ನಿಂದನೇ ಕಲಿತಿರಿ ವಾಕ್ಯಗಳನ್ನು. ಯು ಹ್ಯಾವ್ ಮೆನಿ ಇನ್ಸ್ಟ್ರಕ್ಟರ್ಸ್, ಮೆನಿ ಪ್ರೀಚರ್ಸ್. ನಿನಗೆ ಅನೇಕ ಸೂಚನೆಗಳು ಕೊಡುವವರು ಇರಬಹುದು, but I tell you, not many fathers. ಆದ್ರೆ ಎಲ್ಲರೂ ತಂದೆಗಳಾಗುವುದಿಲ್ಲ. In Christ Jesus I have begotten everyone. ಯೇಸು ಕ್ರಿಸ್ತನಲ್ಲಿ ನಾನು ನಿಮ್ಮೆಲ್ಲರನ್ನು ಹಡೆದಿದ್ದೀನಿ. Amen. Amen. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Paul said in 1 Corinthians 11 chapter 1st verse. ಮೊದಲನೇ ಕೊರಿಂಥಿ 11 chapter 1st verse. 11ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, Follow me as I followed Christ. Follow me as I followed Christ. ಪೌಲನೇ ಹೇಳ್ತಾ ಇದೆ, ನಾನು ಕ್ರಿಸ್ತನ್ನು ಹೇಗೆ ಹಿಂಬಾಲಿಸ್ತಾ ಇದ್ದೀನೋ ನೀವು ಕೂಡ ಹಾಗೆ ನನ್ನನ್ನು ಹಿಂಬಾಲಿಸು ಎಂದು.
I tell you, follow me as I imitated Christ. Don't follow many instructors, many preachers, many speakers. ಅನೇಕ ಸ್ಪೀಕರ್ಸ್ನು ಬೋಧಕರನ್ನು ಅವ್ರನ್ನ ಹಿಂಬಾಲಿಸಬೇಡ. ನಾನು ಹೇಗೆ ಯೇಸುವನ್ನು ಹಿಂಬಾಲಿಸ್ತಾ ಇದ್ದನೋ ನೀವು ಕೂಡ ನನ್ನನ್ನು ಹಿಂಬಾಲಿಸ್ರಿ. Follow my example. ನನ್ನನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳ್ರಿ. As I'm following Jesus Christ, follow my example. ಯೇಸುವನ್ನು ನಾನು ಹಿಂಬಾಲಿಸ್ತಾ ಇರುವಾಗ ನೀವು ಕೂಡ ನನ್ನನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳ್ರಿ. Paul did not say follow many preachers. ಪೌಲನು ಅನೇಕ ಬೋಧಕರಿದ್ದಾರೆ ಅವ್ರನ್ನ ಹಿಂಬಾಲಿಸಂತ ಹೇಳಿಲ್ಲ. Amen. ಆಮೆನ್. He said follow me. ಪೌಲನು ಹೇಳಿದ್ದಾರೆ ನನ್ನನ್ನು ಹಿಂಬಾಲಿಸ್ರಿ ಎಂದು. He did not say follow many preachers you can. ಪೌಲನು ನೀವು ಯಾರಿಗೆ ಇಷ್ಟ ಅಂದ್ರೆ ಅವ್ರನ್ನ ಹಿಂಬಾಲಿಸ್ರಿ ಅಂತ ಹೇಳಿಲ್ಲ. Nowadays believers sit at home on Sundays or other days. ಈ ದಿವಸಗಳಲ್ಲಿ ವಿಶ್ವಾಸಿಗಳು ಇತರ ದಿವಸಗಳಾಗಿರ್ಬೋದು, ಭಾನುವಾರ ದಿವಸಗಳಾಗಿರ್ಬೋದು, ಮನೆಯಲ್ಲಿ ಕೂತ್ಕೊಳ್ತಾರೆ. They go through the ಇಂಟರ್ನೆಟ್ಗೆ ಹೋಗ್ತಾರೆ. They listen preachers one after another. ಒಬ್ಬರಾದ್ಮೇಲೆ ಒಬ್ಬರ ವಾಕ್ಯಗಳನ್ನು ಕೇಳ್ತಾ ಇರ್ತಾರೆ. What conclusion? ಲಾಸ್ಟ್ಗೆ ಕಡೆದಾಗ ಏನಾಗುತ್ತದೆ ಕನ್ಕ್ಲೂಷನ್? They will be in confusion. ಅವರೇ ಗಲಿಬಿಲಿಗೆ ಒಳಗಾಗುತ್ತಾರೆ. Because listening various messages. ಯಾಕಂದ್ರೆ ವಿಭಿನ್ನ ವಾಕ್ಯಗಳನ್ನು ಕೇಳ್ಕೊಳ್ತಾರೆ. ಒಬ್ಬನಂತನ ಮೊಣಕಾಲು ಉರ್ಬೇಕಂತ, ಒಬ್ಬನಂತನ ಕೈ ಎತ್ತಬೇಕಂತ, ಒಬ್ಬನಂತನ ಕೂಡಿ ಪ್ರಾರ್ಥನೆ ಮಾಡ್ಬೇಕಂತ, ಒಬ್ಬರೇನೋ ಮೊಣಕಾಲು ಉರ್ಬೇಕಂತಾರೆ, ಒಬ್ಬರೇನೋ ಕೈ ಎತ್ತಬೇಕಂತಾರೆ, ಒಬ್ಬರು ಕೂಡಿ ಪ್ರಾರ್ಥನೆ, ಮಟನ್ ತಿನ್ಬೇಕಂತ, ಒಬ್ಬರು ಮಟನ್ ತಿನ್ನಬಾರ್ದು ಅಂತ ಹೇಳ್ತಾರೆ, ಒಬ್ಬರೇನೋ ಮಟನ್ ತಿನ್ಬೇಕಂತ ಹೇಳ್ತಾರೆ, ಒಬ್ಬರು ತಿನ್ನಬಾರ್ದು ಅಂತ ಹೇಳ್ತಾರೆ, ಒಬ್ಬರಂತಾರೆ ಶನಿವಾರ ನಾವು ಆರಾಧನೆ ಮಾಡ್ಬೇಕಂತ, ಒಬ್ಬರಂತಾರೆ ಶನಿವಾರ ನಾವು ಆರಾಧನೆ ಮಾಡ್ಬೇಕೆಂದು, ಇನ್ನೊಬ್ಬರಂತಾರೆ ಭಾನುವಾರ ಅಂತಾನ, ಇನ್ನೊಬ್ಬರಂತಾರೆ ಭಾನುವಾರ, ಬಿಳಿ ಡ್ರೆಸ್ ಹಾಕಬೇಕು, ಇನ್ನೊಬ್ಬರಂತಾರೆ ವೈಟ್ ಡ್ರೆಸ್ ಹಾಕೋರಿ ಅಂತೆ, ಇನ್ನೊಬ್ರು ಕಲರ್ ಡ್ರೆಸ್ ಹಾಕಬೇಕು, ಇನ್ನೊಬ್ರು ಕಲರ್ ಡ್ರೆಸ್ ಹಾಕೋ. So everything they will be in confusion. ಅದೆಲ್ಲ ಕೇಳುವಾಗ ಗಲಿಬಿಲಿ ಆಗುತ್ತದೆ. That's why don't go for all messages. ಎಲ್ಲ ಸಂದೇಶಗಳಿಗೆ ಸಂದೇಶಕರಕ್ಕೆ ಹೋಗಬೇಡ. Hallelujah. Hallelujah. Listen quality messages. ಕ್ವಾಲಿಟಿ ಆಗಿ ಚೆನ್ನಾಗಿರುವಂತ ಉತ್ತೀರ್ಣವಾಗಿ ಅದು ವಾಕ್ಯಾನುಸಾರವಾಗಿರುವಂತ ಸಂದೇಶಗಳನ್ನು ಕೇಳ್ರಿ. Anybody wanted to go for higher studies, ಯಾರಾದರೂ ಕೂಡ ಉತ್ತಮವಾದ ಉತ್ತೀರ್ಣವಾಗಿರುವಂತ ಎಜುಕೇಶನ್ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಂದ್ರೆ they will go for quality guides. They go. ಅವರು ಕ್ವಾಲಿಟಿ ಒಳ್ಳೆ ಮೆಟೀರಿಯಲ್ ಗೈಡ್ ಅನ್ನು ತೆಗೆದುಕೊಳ್ಳುತ್ತಾರೆ. Amen. Not all. ಎಲ್ಲ ಅಲ್ಲ. ಫೇಲ್ ಆಗಿದವ್ರದ್ದು ಗೈಡ್ ತಗೊಂಡ್ರೆ ಎದಕ್ಕೆ ಬರ್ತದೆ ಹೇಳು? ಫೇಲ್ ಆದ ಗೈಡ್ ತೆಗೆದುಕೊಂಡ್ರೆ ಏನ್ ಬರ್ತದೆ? They go for quality guides, then they can promote. ಯಾರು ಒಳ್ಳೆ ಉತ್ತೀರ್ಣತೆಗೆ ಹೋಗ್ಬೇಕಂತ ಇರ್ತಾರೋ ಒಳ್ಳೆ ಮೆಟೀರಿಯಲ್ ತೆಗೆದುಕೊಂಡು ಅದರಿಂದ ಮೇಲೆಗೆ ಬರ್ತಾರೆ. That's what I tell you. Those who don't know Bible, they are preaching in YouTube now, internet. ಕೆಲವರಿಗೆ ವಾಕ್ಯವು ಗೊತ್ತಿಲ್ಲದೆ ಅವರು ಕೂಡ ಇಂಟರ್ನೆಟ್ ದಲ್ಲಿ ಬೋಧಿಸ್ತಾರೆ. Some people don't know what is law, what is the word of God. ಕೆಲವರಿಗೆ ಧರ್ಮಶಾಸ್ತ್ರ ಅಂದ್ರೆ ಏನು, ದೇವರ ವಾಕ್ಯವೆಂದ್ರೆ ಏನೋ ಗೊತ್ತಿಲ್ಲ. Some people don't know what is Old Testament, what is New Testament. ಕೆಲವರಿಗೆ ಹಳೆ ಒಡಂಬಡಿಕೆ ಅಂದ್ರೆ ಏನೋ ಗೊತ್ತಿಲ್ಲ, ಹೊಸ ಒಡಂಬಡಿಕೆ. Some people don't know when the New Testament began. ಯಾವಾಗ ಹೊಸ ಒಡಂಬಡಿಕೆ ಆರಂಭವಾಗಿದ್ದು ಕೂಡ ಕೆಲವರು ಗೊತ್ತಿಲ್ಲ. Some people don't know when Jesus was in this earth whether he is in Old Testament or New Testament. ಯೇಸು ಭೂಮಿ ಮೇಲೆ ಇರುವಾಗ ಆತನ ಹಳೆ ಒಡಂಬಡಿಕೆಯಲ್ಲಿ ಇದ್ದು ಕಾರ್ಯ ಮಾಡಿದಾನ, ಹೊಸ ಒಡಂಬಡಿಕೆಯಲ್ಲಿ ಇದ್ದು ಕಾರ್ಯ ಮಾಡಿದ ಅದು ಗೊತ್ತಿಲ್ಲ. Everybody wanted to be a preacher. ಎಲ್ಲರೂ ಕೂಡ ಬೋಧಕರಾಗಬೇಕು. If you listen that type of preachers, I tell you, you will be confused. ಅಂತ ಬೋಧನೆಗಳು ನೀವು ಕೇಳಿದ್ರೆ ನೀವು ಗಲಿಬಿಲಿ ಹೊಂದಿತೀಯಾ? Hallelujah. Hallelujah. Amen. Amen. I told recently one of my church member. ಈಗ ರೀಸೆಂಟ್ ಆಗಿ ಒಬ್ಬ ಸಭಿಕರಿಗೆ ಸಭಾಪಾಲಕರು ಹೇಳಿದಾರಂತೆ. That church member attended some other meeting. ಆ ಸಭಿಕರು ಇನ್ನೊಬ್ಬ ಮೀಟಿಂಗ್ ಅಟೆಂಡ್ ಆಗಿದ್ರು. I told them, ಅವರಿಗೆ ಹೇಳಿದ್ದಾರೆ, you can attend anywhere, no problem. ನೀನು ಎಲ್ಲಿಗೆ ಹೋದ್ರೂ ಕೂಡ ಪರವಾಗಿಲ್ಲ, ಸಮಸ್ಯೆ ಇಲ್ಲ. But I tell you, ಆದ್ರೆ ಹೇಳ್ತೀನಿ, ನೀನು ಗ್ರಾಜುಯೇಷನ್ ಆಗಿದೆ, ನೀನು ಒಂದೇ ಕ್ಲಾಸ್ಗೆ ಹೋಗಿ ಕುದ್ರಕಂದ್ರೆ ಕುಂದ್ರು ಯಾರು ಬೇಡ ಅಂತಾರೆ. ಈಗ ಆತ್ಮೀಯವಾಗಿ ನಿನಗೆ ಇರುವಂತ ಬೋಧನೆ ಗ್ರಾಜುಯೇಷನ್ ಆಗಿರುವಂತ ಬೋಧನೆ ಮತ್ತೆ ಒಂದನೇ ಕ್ಲಾಸ್ಗೆ ಹೋಗಿ ಕುಂದಿರ್ತಂದ್ರೆ ಕೂಡಬಹುದು. Who likes to go sit first standard? ಈಗ ಡಿಗ್ರಿ ವಿದ್ಯಾಭ್ಯಾಸ ಹೊಂದಿರುವಂತ ಅವರು ಆತ್ಮೀಯವಾಗಿ ಡಿಗ್ರಿ ಪಾಸ್ ಆಗಿರುವಂತ ಹೋಗಿ ಅಂತವರು ಆತ್ಮೀಯವಾಗಿ ಒಂದನೇ ಕ್ಲಾಸ್ ಹೋಗಿ ಈ ಕಲಿತೀನಿ ಅಂದ್ರೆ ಕಲಿ ಯಾರು ಬೇಡ ಅಂತಾರೆ. ಅಲ್ಲಿ ಹೋಗಿ ಮತ್ತೆ ಈ ಕಲಿತೀನಿ ಅಂದ್ರೆ ಕಲಿಬಹುದು. Hallelujah. Hallelujah. I told the same thing to my church members. ನಾನು ಅದೇ ವಿಷಯವನ್ನು ನನ್ನ ಸಭೆಕರಿಗೆ ಹೇಳ್ತಾ ಇದ್ದೆ. You are degree qualified. ನೀವು ಆತ್ಮೀಯವಾಗಿ ಕ್ವಾಲಿಫೈ ಆಗಿದ್ದಾರೆ, ಉತ್ತೀರ್ಣ ಹೊಂದಿದ್ದವಂತವರು ಆತ್ಮೀಯ ವಿಷಯಗಳಲ್ಲಿ. Don't go for little ಮೆಟೀರಿಯಲ್ ನಿಮ್ಗೆ ಸಿಕ್ಕಿದೆ. Don't go for little children material. ಚಿಕ್ಕ ಮಕ್ಕಳ ಮತ್ತೆ ಮೆಟೀರಿಯಲ್ ಕಾಗಿ ಹೋಗಬೇಡ್ರಿ. All schools are not the same. ಎಲ್ಲ ಶಾಲೆಗಳು ಒಂದೇ ಅಲ್ಲ. All the education is not the same. ಎಲ್ಲ ವಿದ್ಯಾಭ್ಯಾಸ ಒಂದೇ ಅಲ್ಲ. Why you are putting your children in good schools? ಯಾಕೆ ನಿಮ್ಮ ಮಕ್ಕಳನ್ನು ಒಳ್ಳೆ ಸ್ಕೂಲ್ನಲ್ಲಿ ಇಟ್ಟಿದ್ರಿ? Because some teachers, some schools are not qualified to teach
properly. That's what you are not taking your children there. ಯಾಕಂದ್ರೆ ಕೆಲವು ಸ್ಕೂಲ್ದಲ್ಲಿ ಟೀಚರ್ಸ್ ಕ್ವಾಲಿಫೈ ಆಗೋದಿಲ್ಲ, ಸರಾಗಿರುವುದಿಲ್ಲ, ಅದ್ರ ಶಾಲೆದಲ್ಲಿ ಬೋಧನೆ ಇರೋದಿಲ್ಲ. ಅದಕ್ಕಾಗಿ ನೀನು ಆರಿಸಿಕೊಂಡು ಒಳ್ಳೆ ಶಾಲೆಗೆ ನೀನು All ಹಚ್ತಿ. songs what they are singing in the internet, what you are seeing, that is not correct songs. ನೀನು ಇಂಟರ್ನೆಟ್ ಕೇಳುವಂತ ಎಲ್ಲ ಹಾಡುಗಳು ಕೂಡ ವಾಕ್ಯಾನುಸಾರವಾಗಿರುವಂತ ಹಾಡುಗಳಲ್ಲ. There is no God's word, God's truth in that songs. ಆ ಹಾಡುಗಳಲ್ಲಿ ವಾಕ್ಯವು, ದೇವರ ವಾಕ್ಯವು, ದೇವರ ಸತ್ಯವಿರುವುದಿಲ್ಲ. Amen. ಆಮೆನ್. ನನಗೇನು ಬೇಕಾಗಿಲ್ಲ, ಬರೇ ನಿನ್ನ ಪ್ರಸನ್ನತೆ ಸಾಕು. ಕೆಲವರು ಈಗ ಹಾಡ್ತಾರೆ, ನನಗೆ ಏನು ಬೇಡಪ್ಪ, ನಿನ್ನ ಪ್ರಸನ್ನತೆ ಸಾಕು. ನಿನ್ನ ಪ್ರಸನ್ನ ಇದ್ರೆ ನಾನು ಏನು ಕೇಳೋದಿಲ್ಲ, ನಿನ್ನ ಪ್ರಸನ್ನದಿಂದ ನಾನು ಏನು ಬೇಡದಿಲ್ಲ. ಒಂದ್ ದಿವಸ ಒಪ್ಪತ್ತು ಇರೋದಿಲ್ಲ ಅಂದ್ರೆ ಮತ್ತೆ ಕೇಳ್ತೀಯ ನೀನು, ದೇವರು ಎಲ್ಲರಿಗೂ ಊಟ ಇದ್ದು ನನಗೆ ಯಾಕೆ ಊಟ ಇಲ್ಲ ಅಂತ. ಹಂಗ ಆಡ್ತೀವಿ, ಮತ್ತೆ ಒಂದಿನ ನಿನ್ಗೆ ಊಟ ಇಲ್ಲ ಅನ್ಕೋ, ಎಲ್ಲರಿಗೂ ಊಟ ಇದೆಪ್ಪ, ನನಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅಂತ ಮತ್ತೆ ನೀನೇ ಹೇಳಿದೆ ನನ್ನ ಪ್ರಸನ್ನತೆ ಸಾಕಂತ. ನನ್ನ ಪ್ರಸನ್ನತೆ ಸಾಕಂತ ಊಟ ಯಾಕೆ ಕೇಳ್ತಾ ಇದೆ ಅಂತಾರೆ. ಡೋಂಟ್ ಸಿಂಗ್ ಲೈಕ್ ಸಚ್ ಎ ಸಾಂಗ್ಸ್ ಅಂತ ನನಗೆ ಬೇಡ ಬೇರೆ ಅನ್ನುವಂತ ಹಾಡುಗಳು ಹಾಡಬೇಡ. ಹalleluya ಹalleluya. ನನಗೆ ಏನು ಬೇಡ ಅಂತ ಹೇಳ್ತೀವಿ, ಏನು ದೇವರೇ ನನಗೆ ಕ್ರಿಸ್ಮಸ್ ಬಟ್ಟೆ ಕೊಟ್ಟಿಲ್ಲ ಅಂತ ಕೇಳ್ತೀವಿ. ಏನು ಬೇಡಪ್ಪ, ನನಗೆ ಏನು ಬೇಡ, ಏನು ಬೇಡ ಅಂತ ಹೇಳ್ತೀವಿ. ಏನು ಬೇಡ ಅಂತ, ಕ್ರಿಸ್ಮಸ್ ಬಟ್ಟೆ ಯಾಕೆ ಕೊಟ್ಟಿಲ್ಲಪ್ಪ ಅಂತ ಹೇಳ್ತಿ. ಅರೆ ನನಗೆ ಪ್ರಮೋಷನ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತೀವಿ. ಮತ್ತೆ ಏನು ಬೇಡ ಅಂತ ಹೇಳ್ತೀವಿ. ಮತ್ತೆ ಏನು ಬೇಡ ಅಂತ, ಪ್ರಮೋಷನ್ ಯಾಕೆ ಕೊಟ್ಟಿಲ್ಲಪ್ಪ. ನೀನಿದ್ರೆ ಸಾಕಪ್ಪ, ನನಗೆ ಏನು ಬೇಡ ಅಂತ ಹಾಡುಗಳು ಆಡ್ತಾ ಇರ್ತೀವಿ. ನೀನೇನಿದ್ರೆ ಸಾಕಂತ ಹಾಡ್ತಿ, ಮತ್ತೆ ಅವಿ ಬೇಕು. ಪ್ರಮೋಷನ್ ಬಂದ್ರೆ ಇಲ್ಲ ಅಳ್ತಿದ್ವಿ, ಬಟ್ಟೆ ಇಲ್ಲ ಅಂದ್ರೆ ಅಳ್ತಿದ್ವಿ, ಊಟ ಇಲ್ಲ ಅಂದ್ರೆ ಅಳ್ತಿದ್ವಿ. ಮತ್ತೆ ಬಟ್ಟೆ ಇಲ್ಲ ಅಂದ್ರೆ ಅಳ್ತಿ, ಊಟ ಇಲ್ಲ ಅಂದ್ರೆ ಅಳ್ತಿ, ಪ್ರಮೋಷನ್ ಬಂದಿಂದ ಅಳ್ತಿದ್ವಿ. ಡೋಂಟ್ ಗೋ ಫಾರ್ ಸಾಂಗ್ಸ್ ವಿಚ್ ಇಸ್ ನಾಟ್ ಟ್ರೂತ್. ಸತ್ಯವಾಗಿ ವಾಕ್ಯಾನುಸಾರವಾಗಿ ಇಲ್ಲದೇ ಇರುವಂತಹ ಹಾಡುಗಳನ್ನು ನೀನು ಹಾಡುವುದಕ್ಕೆ ಹೋಗಬೇಡ. ಹalleluya. ಹalleluya. Don't listen many preachers. ಅನೇಕರ ಬೋಧಕರನ್ನು Don't listen many songs also. ಅಂತ ಹಾಡುಗಳನ್ನು ಕೂಡ ವಾಕ್ಯಾನುಸಾರವಾಗಿ ಇಲ್ಲದೇ ಇರುವಂತಹ ಹಾಡುಗಳನ್ನು ಕೂಡ ಕೇಳುವುದಕ್ಕೆ ಹೋಗಬೇಡ. Because why I am saying like this, you don't know which message is true. ಯಾಕಂದ್ರೆ ನಿಮ್ಗೆ ಯಾವ ಸಂದೇಶವು ಸತ್ಯವೋ ನಿನ್ಗೆ ಗೊತ್ತಾಗ್ತಾ ಇಲ್ಲ. You don't know which song is true. ಯಾವ ಹಾಡು ಸತ್ಯವೋ ನಿನ್ಗೆ ಗೊತ್ತಾಗ್ತಾ ಇಲ್ಲ. That's what I tell you, don't go for all messages, all songs. ಅದಕ್ಕಾಗಿ ಸಭಾಪಾಲಕರು ಎಲ್ಲ ಹಾಡುಗಳಿಗೆ ಹೋಗಬೇಡ್ರಿ, ಎಲ್ಲ ವಾಕ್ಯಗಳಿಗೆ ಹೋಗಬೇಡ್ರಿ ಎಂದು. Amen. ಆಮೆನ್. Don't think that all are believers. ಎಲ್ಲರೂ ವಿಶ್ವಾಸಿಗಳಂತೆ ನೀನು ಯೋಚಿಸಬೇಡ. ಬಿಲೀವರ್ ಬಿಲೀವರ್ ಅಂತ ಯೋಚನೆ ಮಾಡಬೇಡ. ಬಿಲೀವರ್ ಅಂದ ಕೂಡಲೇ ಬಿಲೀವರ್ ಅಂತ ನಂಬಬೇಡ. ಹalleluya. ಹalleluya. ಬಿಲೀವರ್ ಅಂತ ಹೇಳಿ ಸಿನಿಮಾ ಸಾಂಗ್ ಕೇಳ್ತಾ ಇದ್ರೆ ಅವನು ಹೆಂಗ ಬಿಲೀವರ್ ಆಗ್ತಾನೆ ಹೇಳು. ಬಿಲೀವರ್ ಅಂತ ಹೇಳಿ ಸಿನಿಮಾ ಸಾಂಗ್ ಹಾಡು ಕೇಳ್ತಾ ಇದ್ರೆ ಬಿಲೀವರ್ಸ್ ಅಂತ ಹೇಳ್ತಾರೆ. ಸಿನಿಮಾ ನೋಡ್ತಾ ಇರ್ತಾನೆ ಮನೆಗೆ, ಅವನು ಬಿಲೀವರ್. ಅವನು ಸಿನಿಮಾ ಅಂತ ನೋಡ್ತಾ ಇರ್ತಾನೆ, ನಾನು ಬಿಲೀವರ್ ಅಂತಾರೆ ಅವರು. If you put your status some film songs, how can you be believer? ನೀನು ವಿಶ್ವಾಸ ಅಂತ ಹೇಳ್ತಾ ಇದೆ, ಆ ಸ್ಟೇಟಸ್ ನಲ್ಲಿ ಸಿನಿಮಾ ಹಾಡು ಇಡ್ತಾ ಇದೆಲ್ಲ, ಹೆಂಗ ವಿಶ್ವಾಸ ಆಗ್ತೀಯ ಅಂತ ಕೇಳಿದ್ದಾರೆ. ವಾಟ್ಸ್ಆಪ್ ನಲ್ಲಿ how can you put the some film songs? ವಾಟ್ಸ್ಆಪ್ ನಲ್ಲಿ ನೀನು ಸಿನಿಮಾ ಹಾಡುಗಳು ಏಕೆ ಕಳಿಸ್ತೀಯ ಅಂತ ಕೇಳಿದ್ದಾರೆ. How can you greet your wishes to pagan celebration? How can you become believer? ನೀನು ವಿಶ್ವಾಸ ಅಂತ ಹೇಳ್ತಾ ಇದೆ, ಅನ್ಯ ಜನರ ಹಾಗೆ ನಿನ್ನ ವಿಶಸ್ ಗ್ರೀಟಿಂಗ್ಸ್ ತಿಳಿಸ್ತಾ ಇದೆ ಅಂತ ಹೇಳಿದ್ದಾರೆ. ಬೇರೆ pagan festivals ಗೆ, ಅನ್ಯ ಜನರ ಹಬ್ಬಗಳಿಗೆ ನೀನು ಗ್ರೀಟಿಂಗ್ಸ್ ಹೇಳ್ತಾ ಇದ್ದೀ. How can you be believer? ಮತ್ತೆ ನೀನು ನಾನು ವಿಶ್ವಾಸಿ ಅಂತ ಹೇಳ್ತೀಯಾ? I tell you, don't be in confusion. ಗಲಿಬಿಲಿಯಲ್ಲಿ ಇರಬೇಡ್ರಿ. ಎಲ್ಲರೂ ಒಂದೇ, not like everybody say. ಎಲ್ಲರೂ ಒಂದೇ ಆ ರೀತಿಯಲ್ಲಿಲ್ಲ ವಾಕ್ಯದಲ್ಲಿ. Amen. Amen. Hallelujah. Hallelujah. Jeremiah 2nd chapter 13th verse said, ಇರ್ಮಿಯ 2ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ, my people have done two evils, here says. ಇಲ್ಲಿ ವಾಕ್ಯ ಹೇಳುತ್ತದೆ, ನನ್ನ ಜನರು ಎರಡು ಕೆಟ್ಟ ವಿಷಯಗಳು ಮಾಡಿದ್ದಾರೆ. First thing, ಮೊದಲನೇದು, they have forsaken me. ಮೊದಲನೇದಾಗಿ ನನ್ನನ್ನು ಬಿಟ್ಟು ಕೊಟ್ಟಿದ್ದಾರೆ. They have forsaken me as a fountain of living water. ನಾನು ಜೀವ ಜಲ ಹರಿಸುವಂತ ದೇವರಂತ ನನ್ನನ್ನು ಮರೆತು ಬಿಟ್ಟಿದ್ದಾರೆ, ಬಿಟ್ಟು ಬಿಟ್ಟಿದ್ದಾರೆ. Second thing, ಎರಡನೇ ವಿಷಯ, they are trying to collect water in cracked leakage pits. ಬಾವಿಗಳಾಗ್ಲಿ ಏನೇ ಆಗ್ಲಿ ಕ್ರ್ಯಾಕ್ ಆಗಿರ್ತದ, ಅದು ಅದರಲ್ಲಿ ನೀರೇ ನಿಂದಿರೋದಿಲ್ಲ, ನೀರು ಇರೋದಿಲ್ಲ, ಹೋಗ್ಬಿಡ್ತಾ ಆ ಫೌಂಟೇನ್ ದಲ್ಲಿ ನೀರೇ ನಿಂದಿರೋದಿಲ್ಲ, ಅಲ್ಲಿ ನೀರು ತೆಗೆದುಕೊಳ್ಳಕ್ಕೆ ಹೋಗಿದ್ದಾರೆ. ಅಲ್ಲಿ ನೀರು ಇರುವುದಿಲ್ಲ, ಅದರಿಂದ ನೀರು ತೆಗೆದುಕೋಬೇಕಂತ ನನ್ನ ಜನರಿದ್ದಾರೆ ಅಂತ ನೀರಲ್ಲಿದೆ ಹೇಳು. ಅಲ್ಲಿ ಎಲ್ಲಿದೆ ನೀರು? ನೀರೇ ಇಲ್ಲ, ಜೀವಜಲ ನದಿ ಅಲ್ಲಿ ಇಲ್ಲ. I am not saying God's word is saying. ದೇವರ ವಾಕ್ಯವು ಹೇಳುತ್ತದೆ. Amen. Amen. Bible says they cannot hold water in that pits, cracked pits. ಅಲ್ಲಿ ಕ್ರ್ಯಾಕ್ ಆಗಿರುವಂತ ಬಾವಿಗಳಾಗಲಿ ಯಾವುದೇ ಒಂದು ಪರಿಕರದಿಂದ ನೀರು ತೆಗೆದುಕೊಳ್ಳುವುದಕ್ಕೆ ಅವ್ರಿಗೆ ಆಗುದಿಲ್ಲ, ಅದು ಎಲ್ಲ ಹೋಗ್ಬಿಡ್ತಾ ಇರ್ತದೆ. Where water is coming, ಆದ್ರೆ ಎಲ್ಲಿ ನೀರು ಬರ್ತಾ ಇದೆ, they forsaken that living water. ಆ ಜೀವಿಸುವಂತ ದೇವರ ಜೀವ ಜಲವನ್ನು ಮರೆತು ಬಿಟ್ಟಿದ್ದಾರೆ. Amen. Amen. Here I tell you, I am preaching purely God's word. ಇಲ್ಲಿ ಸಭಾಪಾಲಕರು ಪೂರ್ಣವಾಗಿ ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದಾರೆ. Amen. Amen. They rejected even Jesus also. ಅವರು ಯೇಸುವನ್ನು ಕೂಡ ಯೇಸುವಿನ ಕಾಲದಲ್ಲಿ ತಿರಸ್ಕಾರ ಮಾಡಿದ್ದಾರೆ.
Jesus said, you have to eat my flesh and drink my blood. ಯೇಸು ಹೇಳಿದ್ದಾರೆ ಅವರಿಗೆ ಶಿಷ್ಯರಿಗೆ ಆ ಸಮಯದಲ್ಲಿ, ನೀವು ನನ್ನ ಪಾತ್ರದಲ್ಲಿರುವಂಥ ನನ್ನ ರಕ್ತವನ್ನು ಕುಡಿಯಬೇಕು, ನನ್ನ ಪಾನವನ್ನು ನನ್ನ ಶರೀರವನ್ನು ತಿನ್ನಬೇಕು ಅಂತ ಹೇಳಿದ್ದಾರೆ. Oh, he said, all disciples said, oh, these sayings are very hard. ಅವಾಗ ಶಿಷ್ಯರಂದರೆ, ಅಬ್ಬಬ್ಬ ಈ ಮಾತುಗಳೆಲ್ಲ ಕೂಡ ಬಹಳ ಕಷ್ಟತರವಾಗಿದೆ. ಈತನ ಯಾರು ಹಿಂಬಾಲಿಸೋದು? ಈತನ ಶರೀರ ತಿನ್ಬೇಕಂತ, ಈತನ ರಕ್ತ ಕುಡಿಬೇಕಂತ, ಈತನ ಶರೀರ ತಿನ್ನಬೇಕಂತ, ಈತನ ರಕ್ತ ಕುಡಿಬೇಕಂತ ಯಾರು ಹಿಂಬಾಲಿಸ್ತಾರಂತ ಹೋಗ್ಬಿಟ್ಟು they went off. ಅವ್ರು ಬಿಟ್ಟು ಹೋದ್ರು. That's what Bible says. ಅದೇ ಸತ್ಯವಾಗಿ they forsaken the living water. ಅವರು ಜೀವ ಜಲ ನದಿಗಳಾಗಿರುವಂತಹ ಆತನ್ನು ಬಿಟ್ಟು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದೆ. Amen. Amen. I'm not the pastor, preach how you like. ನಿನಗೆ ಇಷ್ಟ ಬಂದಂಗ ವಾಕ್ಯಗಳು ಬೋಧಿಸುವಂತ ಸಭಾಪಾಲಕರು ನಾನಲ್ಲ. I am not ready to please any man. ಯಾವ ಮನುಷ್ಯನು ಕೂಡ ನಾನು ಸಂತೋಷ ಪಡುವುದಕ್ಕೆ ಸಿದ್ಧ ಇಲ್ಲ. If I please any man, I would not be called a servant of God. ಒಂದು ವೇಳೆ ಮನುಷ್ಯನು ಸಂತೋಷ ಪಡಿಸಬೇಕಂತ ನಾನು ಬೋಧನೆ ಮಾಡ್ತಾ ಇದ್ರೆ ನಾನು ದೇವರ ಸೇವಕನಂತ ಎನಿಸಲ್ಪಡುವುದಿಲ್ಲ. That's what Paul said in Galatians 1 chapter 10th verse. If I would have pleased any man, I would have not called me a servant of God. ಗಲಾತಿ 1:10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಾನು ಯಾರನ್ನೇ ಮನುಷ್ಯನು ಸಂತೋಷಪಡಿಸಬೇಕಂತ ಬೋಧನೆ ಮಾಡಿದ್ರೆ ನಾನು ದೇವರ ಮನುಷ್ಯನು ಸೇವಕನು ಆಗುವುದಿಲ್ಲ, ದೈವ ಸೇವಕನು ಆಗುವುದಿಲ್ಲ ಎಂದು. Amen. Amen. That's what I tell you. Don't forsake living water. ಅದಕ್ಕಾಗಿ ಜೀವಜಲ ನದಿಯನ್ನು ತಿರಸ್ಕರಿಸಬೇಡ. You need a true God's word. ನಿನಗೂ ಸತ್ಯವಾದ ದೇವರ ವಾಕ್ಯವು ಬೇಕು. Amen. Amen. That word only hold you. ಆ ವಾಕ್ಯವೇ ನಿನ್ನನ್ನು ಗಟ್ಟಿಯಾಗಿ ಹಿಡಿಕೊಳ್ಳುತ್ತದೆ. Don't go into the pit where the pit was ಆ cracked. ವಾಕ್ಯವನ್ನೇ ನೀನು ಗಟ್ಟಿಯಾಗಿ ಹಿಡ್ಕೋ. ನಿನಗೂ ಎಲ್ಲೋ ಕ್ರ್ಯಾಕ್ ಆಗಿ ಎಲ್ಲ ಲೀಕ್ ಆಗುತ್ತಾ ಇರುವಂತ ಅಲ್ಲಿ ಹೋಗಿ ನೀರು ಬರ್ತದಂತ ತೆಗೆದು ಸೇದ್ಕೋಬೇಡ. 2 Samuel 3rd chapter 1st verse. 2ನೇ ಸಮುವೇಲನು 3ನೇ ಅಧ್ಯಾಯ 1ನೇ ವಚನ. In Bible we see there is a house of Saul, house of David. ಇಲ್ಲಿ ದಾವೀದನ ಮನೆಯನ್ನು ನೋಡ್ತೇವೆ, ಸೌಲನ ಮನೆ ನೋಡ್ತೇವೆ. House of Saul, even though God chose, ಸೌಲನ ಮನೆಯನ್ನು ದೇವರು ಆರಿಸಿಕೊಂಡಿದ್ರು. Bible says God only chose house of Saul. ಸೌಲನ ಮನೆಯನ್ನು ದೇವರೇ ಆರಿಸಿಕೊಂಡಿದ್ದಾರೆ ಅಂತ ವಾಕ್ಯ ಇದೆ. 1 Samuel 13 chapter 9th verse. ಮೊದಲನೇ ಸಮುವೇಲನು 13ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, Bible tells us Saul prepared to do things in his ways. ಸೌಲನು ತನ್ನ ಸ್ವಂತವಾಗಿ ತನ್ನ ಸ್ವಂತ ಮಾರ್ಗದಲ್ಲಿ ವಿಷಯಗಳು ಮಾಡ್ಕೊಳ್ತಾ ಹೋಗಿದನು. God chosen him. ದೇವರೇನೋ ಆರಿಸಿಕೊಂಡಿದ್ದಾನೆ. But he wanted to do his own things. ಆದ್ರೆ ತಾನು ತನ್ನ ಸ್ವಂತವಾಗಿ ವಿಷಯಗಳನ್ನು ಮಾಡಬೇಕಂತ ಮುಂದೆ He ಹೋದನು. was not the man who is after God. ಆತನು ದೇವರ ಹೃದಯಾನುಸಾರವಾಗಿರುವಂತ ಮನುಷ್ಯನಲ್ಲ. He was a man fulfilling his dreams by using God's calling. ದೇವರು ಕರೆದಿರುವಂತ ಕರೆಯನ್ನು ಉಪಯೋಗಿಸಿಕೊಳ್ಳುತ್ತಾ ತನ್ನ ಸ್ವಂತ ಆಶೆಗಳನ್ನು ಪೂರೈಸ್ತಾ ಹೋದನು. That means ಅದನ್ನರ್ಥ ದೇವರು ನಮ್ಮನ್ನು ಬಿಲೀವರ್ ಆಗಿ ಕರೆದಿದ್ದಾನೆ. ದೇವರು ನಮ್ಮನ್ನು ವಿಶ್ವಾಸಿಗಳಾಗಿ ಕರೆದಿದ್ದಾರೆ. ಅದನ್ನು ಉಪಯೋಗ ಮಾಡಿಕೊಂಡು ಅವರ ಸ್ವಂತ ಆಸೆಗಳನ್ನು ಪೂರೈಸಲಿಕ್ಕೆ ಇದ್ದಾರೆ ಬಹಳ ಜನ ವಿಶ್ವಾಸಿಗಳು. ತಮ್ಮ ಸ್ವಂತ ಆಶೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ ವಿಶ್ವಾಸ ಜೀವನವನ್ನು. This man Saul also like that only. ಸೌಲನು ಕೂಡ ಹಾಗೆಯೇ ಇದನು. This man fulfilling his dreams by using God's calling. ದೇವರು ಕರೆದಿರುವಂತ ಕರೆಯನ್ನು ತನ್ನ ಸ್ವಂತ ಆಶೆಗಳಿಗೆ ಉಪಯೋಗಿಸಿಕೊಳ್ಳುವುದಕ್ಕೆ ಇದನು. Amen. Amen. Hallelujah. Hallelujah. God decided to reject him to be a king. ಆದರೆ ದೇವರು ಆತನು ಅರಸನಾಗಿ ಇರುವುದಕ್ಕೆ ತಿರಸ್ಕರಿಸಿದನು. If anybody do such things, ಯಾರಾದರೂ ಕೂಡ ಅಂತ ವಿಷಯಗಳು ಮಾಡಿದ್ರೆ downfall will begin. ಅದು ಕೆಳಗೆ ಬೀಳುವಂತ ಡೌನ್ ಫಾಲ್ ಆಗುವಂತ ಪರಿಸ್ಥಿತಿ ಆಗುತ್ತದೆ. 1 Samuel 16 chapter 1st verse said, ಮೊದಲನೇ ಸಮುವೇಲನು 16ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, God said to Samuel prophet, ಸಮುವೇಲ ಪ್ರವಾದಿಗೆ ದೇವರು ಹೇಳಿದ್ದಾರೆ, why you cry? ಯಾಕೆ ನೀನು ಅಳ್ತಾ ಇದೆ ಸಮುವೇಲನೇ? Why you cry for Saul? ಸೌಲಗೋಸ್ಕರ, ರಾಜನ ಸೌಲಕ್ಕಾಗಿ ಯಾಕೆ ನೀನು ಅಳ್ತಾ ಇದೆ? God said you have another king. ನಿನಗೆ ಇನ್ನೊಂದು ಅರಸನಿದ್ದಾನೆ. God picked David as a king. ದಾವೀದನನ್ನು ದೇವರು ಅರಸನಾಗಿ ತೆಗೆದುಕೊಂಡನು. 1 Samuel 13 chapter 14th verse said, ಮೊದಲನೇ ಸಮುವೇಲನು 13ನೇ ಅಧ್ಯಾಯ 14ನೇ ವಚನವು, David is a man of my own heart. ದಾವೀದನು ನನ್ನ ಹೃದಯಾನುಸಾರವಾಗಿರುವಂತ ಮನುಷ್ಯನು. Amen. Amen. Hallelujah. Hallelujah. Many are called but few are chosen. ಅನೇಕರು ಕರೆಯಲ್ಪಡ್ತಾರೆ ಆದರೆ ಕೆಲವರು ಮಾತ್ರ ಆರಿಸಲ್ಪಡ್ತಾರೆ. Are you chosen by the Lord? ನೀನು ಕರ್ತನಿಂದ ಆರಿಸಲ್ಪಟ್ಟಿದೀಯಾ? Is it you are the man of God's own heart? ನೀವು ದೇವರ ಹೃದಯಾನುಸಾರವಾಗಿರುವಂತ ಮನುಷ್ಯನ using that calling, using that salvation
don't be satisfied your own ಆ desires. ರಕ್ಷಣೆ ನಿನ್ನ ಸ್ವಂತ ಆಶೆಗಳಕ್ಕಾಗಿ ಉಪಯೋಗಿಸಬೇಡ. Amen. ಮೇನ್ Don't go and seek some living water in some cracked pits. ಆ ಒಂದು ಲೀಕ್ ಆಗ್ತಾ ಇರುವಂತ ಜೀವಜಲ ನದಿಗಳಲ್ಲಿ ಇಲ್ಲದೇ ಇರುವಂತ ನೀರು ಲೀಕ್ ಆಗ್ತಾ ಇರುವಂತ ಆ ಸ್ಥಳದಲ್ಲಿ ದೇವರನ್ನು ಹುಡುಕಬೇಡ. That's what you are listening in the internet. Many messages you are thinking that is only living water. ನೀನು ಅನ್ಕೊಂತ ಇದ್ದ ಅನೇಕ ಸಂದೇಶಗಳನ್ನು ಕೇಳ್ಕೊಂತ ಗಲಿಬಿಲಿ ಹೊಂದುತ್ತಾ ಅದೇ ಜೀವಜಲ ನದಿಗಳು ಅನ್ಕೊಂತ ಇದೆ. Some people when they put some status, I tell you in the word of God, that is nothing. They don't know why what they are understood through the scripture and putting that scripture as a status. I tell you, those people are very small children like that. ಕೆಲವರು ಸ್ಟೇಟಸ್ ದಲ್ಲಿ ಇಡ್ತಾರೆ ದೇವರ ವಾಕ್ಯವೇ ಅಂತ, ಆದ್ರೆ ಅವರು ನೋಡಿದ್ರೆ ಚಿಕ್ಕ ಆತ್ಮೀಯವಾಗಿ ಚಿಕ್ಕ ಮಕ್ಕಳಾಗಿದ್ದಾರೆ. Even if we tell also, they cannot understand. ಒಂದು ವೇಳೆ ಹೇಳಿದ್ರೆ ಕೂಡ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. If we say, ಒಂದು ವೇಳೆ ಹೇಳಿದ್ರೆ ಬಾರಿ ಹೇಳ್ತಾರೆ ಬರೀ ಇತಂದೊಂದೇ ರೈಟ್ ಅಂತ, ಎಲ್ಲರದು ತಪ್ಪು. ಬಾರಿ ಹೇಳ್ತಾರೆ, ಮಂದಿ ಪ್ರೀಚರ್ಸ್ ಇದ್ದಾರೆ ಇಂಟರ್ನೆಟ್ ದಲ್ಲಿ, ಎಲ್ಲರದು ತಪ್ಪು, ಇದೊಂದು ಒಬ್ಬಂದೇ ರೈಟ್, ಇದೊಂದು ಒಬ್ಬಂದೇ ರೈಟ್, ಎಲ್ಲರೂ ತಪ್ಪಂತಾನೆ ಅಂತಾರೆ ಅನ್ಕೊಂತಾರೆ. I tell you, whoever going for tracked kids, everybody is wrong only. ಯಾರು ಆ ನೀರು ಕ್ರ್ಯಾಕ್ ಆಗಿರುವಂತ ಅದರಲ್ಲಿ ನೀನು ಹೋಗ್ತಾ ಇದ್ರೆ ಅದು ಎಲ್ಲರೂ ತಪ್ಪು ಮಾಡುವಂತ ವಿಷಯಗಳೇ ತಪ್ಪಾಗೇ ಇರ್ತೀರಿ. Amen. ಆಮೆನ್. ನೀವು ತಪ್ಪಾಗಿರ್ತೀರಿ. Bible says, ಸತ್ಯವೇದ ಹೇಳುತ್ತದೆ, Spirit of God departed from Saul and came upon David. ದೇವರ ಆತ್ಮವು ಪವಿತ್ರಾತ್ಮ ದೇವರಿಂದ ಬಿಟ್ಟು ದಾವೀದನ ಮೇಲೆ ಬಂತು. House of Saul become house of flesh. ಆ ಸೌಲನ ಮನೆ ಅಂದ್ರೆ ಶಾರೀರಿಕವಾಗಿ ಪ್ರವರ್ತಿಸುವಂತ ಮನೆ. So don't ಶಾರೀರಿಕವಾಗಿ ಆಲೋಚಿಸುವುದು ಮಾಡುವುದು. Don't be in the house of flesh. ಅದಕ್ಕಾಗಿ ಶಾರೀರಿಕವಾಗಿರುವಂತ ಮನೆಯಲ್ಲಿ ನೀನು ಇರಬೇಡ. This is not a house of flesh. ಇದು ಶಾರೀರಿಕ ಮನೆ ಅಲ್ಲ. Amen. This is a spiritual house. ಇದು ಆತ್ಮೀಯ ಮನೆಯಾಗಿದೆ. I tell you, we are spiritual beings. ನಾವು ಆತ್ಮೀಯ ಜನರಾಗಿದ್ದೇವೆ. Life is spiritual. ಜೀವನ ಅನ್ನೋದೇ ಆತ್ಮೀಯವಾದದ್ದು. Don't look physically. ಶಾರೀರಿಕವಾಗಿ ನೀವು ಪ್ರವರ್ತಿಸಬೇಡ್ರಿ. You see yourself, you are spiritual man. ನೀನು ಆತ್ಮೀಯ ಮನುಷ್ಯನಂತ ನೋಡ್ರಿ, ದೃಷ್ಟಿಸಿ ನೋಡ್ರಿ. Don't say physical. ಶಾರೀರಿಕವಾಗಿ ನಾನು ಶಾರೀರಿಕ ಮನುಷ್ಯನಂತ ಯೋಚಿಸಬೇಡ. If you think fleshly and live fleshly, I tell you, you will fail. ನೀನು ಶಾರೀರಿಕವಾಗಿ ನೋಡ್ತಾ ನಾನು ಶಾರೀರಿಕ ಮನುಷ್ಯನಲ್ಲ ಅಂತ ಶಾರೀರಿಕವಾಗಿ ನೋಡಿದ್ರೆ ಅಲ್ಲಿ ಸೋತೋಗ್ತೇವೆ. 1 Samuel 19th chapter, ಮೊದಲನೇ ಸಮುವೇಲನು 19ನೇ ಅಧ್ಯಾಯ 10th verse 10ನೇ ವಚನ and 15th verse, 15ನೇ ವಚನ. Saul wanted to kill David. ಸೌಲನು ದಾವೀದನ್ನು ಸಾಯಿಸಬೇಕಂತ ನೋಡಿದನು. Saul made efforts to kill him. ಸೌಲು ದಾವೀದನ ಹೆಂಗಾದ್ರೂ ಸಾಯಿಸಬೇಕಂತ ತನ್ನ ಮಹಾಶಕ್ತಿಯಿಂದ ಉಪಯೋಗ ಮಾಡಿದ್ದಾನೆ. ಅರೆ ಆ ಗೊಲಿಯಾತು ಅವನು ಸೌಲನ್ನು ಸಾಯಿಸಿಬಿಡ್ತಾ ಇದ್ದ. ಗೊಲ್ಯಾತನು ಸೌಲನ್ನು ಸಾಯಿಸ್ತಾ ಇದ್ದನು. ಈ ದಾವೀದನು ಬಂದು ಆ ಗೊಲಿಯಾತನ ಸಾಯಿಸಿದ್ರೆ ಇವನು ಸೌಲು ಡೇವಿಡ್ನ ಸಾಯಿಸಬೇಕಂತ ನೋಡ್ತಾ ಇದ್ದಾರೆ. ದಾವೀದನು ಬಂದು ಗೊಲ್ಯಾತನ್ನು ಸಾಯಿಸಿ ಸೌಲನ್ನು ಕಾಪಾಡಿದ್ದಾನೆ. ಈಗ ಸೌಲನು ದಾವೀದನ್ನು ಸಾಯಿಸಬೇಕಂತ ಎದುರು ನೋಡ್ತಾ ಇದ್ದಾನೆ. ರೋಗಗಳಲ್ಲಿ ಎಷ್ಟೋ ಜನ ಸತ್ತು ಹೋಗ್ತಾ ಇದ್ರು. ಇಲ್ಲಿ ಕರ್ಕೊಂಡ್ಬಂದು ಪ್ರಾರ್ಥನೆ ಮಾಡಿ ಕೆಲಸ ಇಲ್ಲದೆ ಊಟ ಇಲ್ಲದೆ ಸತ್ತು ಹೋಗ್ತಾ ಇದ್ರು. ಅವರೆಲ್ಲರಿಗೆ ಸುವಾರ್ತೆಯಲ್ಲಿ ಎಲ್ಲರೂ ಕರ್ಕೊಂಡ್ಬಂದು ಅವನು ಉತ್ತರಿನವರಾಗಿ ಮಾಡಿದರೆ ಅವರು ಸಭಾಪಾರ್ಕನೇ ಸಾಯಿಸಬೇಕಂತ ನೋಡ್ತಾರೆ ಭಾಳ ಜನ. Are you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Saul wanted to kill David. ಸೌಲನು ದಾವೀದನು ಸಾಯಿಸಬೇಕಂತಿದ್ದನು. Who rescued Saul? ಸೌಲನು ಕಾಪಾಡಿರುವಂತ ದಾವೀದನ್ನು ಸಾಯಿಸಬೇಕಂತ ನೋಡಿದನು. Many effort to kill David. ತನ್ನ ಶಕ್ತಿಯೆಲ್ಲ ಉಪಯೋಗಿಸಿದ್ದಾನೆ ಹೆಂಗಾದ್ರೂ ದಾವೀದನ್ನು ಸಾಯಿಸಬೇಕಂತ ಸೌಲನು. Bible says, ಸತ್ಯವೇದ ಹೇಳುತ್ತದೆ, 2 Samuel 3rd chapter 1st verse, 2ನೇ ಸಮುವೇಲನು 3ನೇ ಅಧ್ಯಾಯ 1ನೇ ವಚನ. House of Saul became a weaker and weaker. ಸೌಲನ ಮನೆ ದಿನದಿನಕ್ಕೂ ಬಲಹೀನವಾಯಿತು. Even unto death. ಅದು ಮರಣ ಹೊಂದುವವರೆಗೆ ಆಯಿತು. ನಾನು ಹೇಳ್ತೇನೆ ಏನಂದ್ರೆ ಒಂದೇ ಸತಿ ಸಾಯಿಸೋದಿಲ್ಲ ದೇವರು. ದೇವರು ಒಂದೇ ಸತಿ ಯಾರನ್ನು ಸಾಯಿಸಲಿಲ್ಲ. ಸೌಲನನ್ನು ಒಂದೇ ಸತಿ ಸಾಯಿಸಿಲ್ಲ. ದೇವರನ್ನು ಬಿಟ್ಟಿದಾಗ ಸೌಲನು ಒಂದೇ ಸತಿ ಸಾಯಿಸಲಿಲ್ಲ. ಈವನ್ ಅವನು ಡೇವಿಡ್ಗೆ ವಿರುದ್ಧವಾಗಿ ಬಂದರೆ ಕೂಡ ಒಂದೇ ಸತಿ ಸಾಯಿಸಿಲ್ಲ. ದಾವೀದನಿಗೆ ವಿರುದ್ಧವಾಗಿ ಬಂದರೆ ಕೂಡ ಸೌಲನ್ನು ದೇವರು ಒಂದೇ ಸತಿ ಆ ಕ್ಷಣವೇ ಸಾಯಿಸಲಿಲ್ಲ. This word says, ಈ ವಾಕ್ಯ ಹೇಳುತ್ತದೆ, house of Saul became weaker and weaker. ಸೌಲನ ಮನೆ ದಿನದಿನಕ್ಕೂ ಬಲಹೀನವಾಯಿತು. ಬಲಹೀನವಾಗಿ ಅವನು ಸತ್ತು ಹೋಗಿದ್ದಾನೆ. ಬಲಹೀನವಾಗಿ ಸೌಲು ಸತ್ತನು. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Bible says, ಸತ್ಯವೇದ ಹೇಳುತ್ತದೆ, house of David become a stronger and stronger. ದಾವೀದನ ಮನೆ ದಿನದಿನಕ್ಕೂ ಬಲವು ಹೊಂದಿಕೊಂಡಿದೆ.
Amen. ಆಮೆನ್. Hallelujah. ಹಲ್ಲೆಲೂಯಾ. You are in the church long time. ನೀವು ಈ ಸಭೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಇರಬಹುದು, ಬಹಳಷ್ಟು ಸಮಯದಿಂದ Are ಇರಬಹುದು. you the house of Saul or are you the house of David? ನೀನು ದಾವೀದನ ಮನೆತವನ, ಇಲ್ಲದಿದ್ರೆ ಸೌಲನ ಮನೆತವನ. If you are in the house of Saul, ನೀನು ಒಂದು ವೇಳೆ ಸೌಲನ ಮನೆತನದಲ್ಲಿ ನೀನಿದ್ರೆ you will become a weaker and weaker. ನೀನು ಬಲಹೀನವಾಗಿ ಬಿಡ್ತೀಯಾ. If you are in the house of David, ದಾವೀದನ ಮನೆತನದಲ್ಲಿ ನೀನಿದ್ರೆ you will become a stronger and ನೀನು stronger. ಬಲವುಳ್ಳವನಾಗಿ ಆಗ್ತೀಯಾ. Hallelujah. ಹಲ್ಲೆಲೂಯಾ. Don't look temporary, look. ನೀನು ತಾತ್ಕಾಲಿಕವಾಗಿ ದೃಷ್ಟಿಸಬೇಡ. ಹೇ ಸೌಲು ದಾವಿದನ ಕೊಲ್ಲಕ್ಕೆ ಹೋಗಿದ್ರು ಕೂಡ ಬಹಳ ಸ್ಟ್ರಾಂಗ್ ಇದಾನಪ್ಪ, ಅದಕ್ಕಾಗಿ ದಾವಿದನ ಓಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಬೇಡ. ದಾವೀದನು ಹೊಂದುವುದಕ್ಕೆ ಹೋಗಿದ್ದಾನೆ ಅಂದ್ರೆ ಸೌಲನ್ ಬಹಳ ಸ್ಟ್ರಾಂಗ್, ಬಲಶಾಲಿ ಅಂತ ಯೋಚನೆ ಮಾಡಬೇಡ. ಆಮೆನ್. ಆಮೆನ್. God is a judge. ದೇವರೇ ನ್ಯಾಯಾಧೀಶನು. Saul is fighting against God, not against David. ಸೌಲನು ದಾವೀದನಕ್ಕೆ ವಿರುದ್ಧವಾಗೆಲ್ಲ ಆತನು ಯುದ್ಧ ಮಾಡ್ತಾ ಇದ್ದು, ದೇವರಿಗೆ ವಿರುದ್ಧವಾಗಿ. He did not touch Saul because he is anointed, because he is a believer. ಆತನು ವಿಶ್ವಾಸಿ ಆಗಿದ್ದರಿಂದ ಸೌಲನನ್ನು ದಾವೀದನು ಮುಟ್ಟಲಿಲ್ಲ. Amen. We also don't touch any believer who says I am believer. ಯಾರು ವಿಶ್ವಾಸಿಗಳಂತ ಹೇಳಿ ಯಾರನ್ನು ಕೂಡ ನಾವು ಕೂಡ ಮುಟ್ಟುವುದಿಲ್ಲ. There is one is there. ಒಬ್ಬರಿದ್ದಾರೆ. Amen. Amen. If anybody comes against the believers, God will be the enemy to them. ಯಾರು ವಿಶ್ವಾಸಿಗೆ ವಿರುದ್ಧವಾಗಿ ಒಂದು ವೇಳೆ ಬಂದ್ರೆ ದೇವರೇ ಅವರಿಗೆ ವಿರುದ್ಧ, ದೇವರೇ ಅವ್ರ ಶತ್ರುವಾಗುತ್ತಾರೆ. I want all my church members to be in the house of David. ನನ್ನ ಸಭಿಕರೆಲ್ಲರೂ ಕೂಡ ದಾವೀದನ ಮನೆಯಲ್ಲಿ ಇರಬೇಕಂತ ಬಯಸ್ತಾ ಇದೆ. You must be stronger and stronger day by day. ದಿನ ದಿನಕ್ಕೂ ನೀನು ಬಲಾಢ್ಯನಾಗಿರಬೇಕು. Amen. Amen. Hallelujah. Hallelujah. 1 Corinthians 15 chapter 3rd verse said, ಮೊದಲನೇ ಕೊರಿಂಥಿ 15ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, Christ died for our sin according to the scripture. ವಾಕ್ಯಾನುಸಾರವಾಗಿ ನೋಡುವಾಗ ಲೇಖನಗಳ ಪ್ರಕಾರವಾಗಿ ಕ್ರಿಸ್ತನು ನಮಗಾಗಿ ಸತ್ತೋಗಿದ್ದಾರೆ. According to scripture, according to truth of God's word, Jesus Christ died for our sins. ಲೇಖನಗಳ ಪ್ರಕಾರವಾಗಿ ಯೇಸು ಕ್ರಿಸ್ತನು ನಮ್ಮ ಪಾಪಗಳಕ್ಕಾಗಿ ಸತ್ತಿದ್ದಾರೆ. 4th verse said, 4ನೇ ವಚನ ಹೇಳುತ್ತದೆ, according to the scripture, Jesus was buried and rose from the dead. ಲೇಖನಗಳ ಪ್ರಕಾರವಾಗಿ ಯೇಸುವು ಉನ್ನತಿಸಲ್ಪಟ್ಟು ಮತ್ತೆ ಸತ್ತರೊಳಗಿಂದ ಮೇಲಕ್ಕೆ ಎದ್ದಿದ್ದಾರೆ. According to scripture, he was given birth. ಲೇಖನಗಳ ಪ್ರಕಾರವಾಗಿ ಆ ಸಮಯಕ್ಕೆ ಆತನು ಹುಟ್ಟಿದ್ದಾನೆ. According to the scripture, he lived his life. ಲೇಖನಗಳ ಪ್ರಕಾರವಾಗಿ ಯೇಸುವು ಭೂಮಿ ಮೇಲೆ ಜೀವಿಸಿದ್ದಾನೆ. Amen. Amen. According to the scripture, he was crucified. ಯೇಸು ಲೇಖನಗಳ ಪ್ರಕಾರವಾಗಿ ಆತನು ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. According to the scripture, he rose from the dead. ಲೇಖನಗಳ ಪ್ರಕಾರವಾಗಿ ಆತನು ಸತ್ತರೊಳಿಂದ ಮೇಲಕ್ಕೆ ಎದ್ದಿದ್ದಾನೆ. Amen. Amen. According to God's plan, we are here. ಹಾಗೆಯೇ ನಾವು ಕೂಡ ದೇವರ ಲೇಖನಗಳ ಪ್ರಕಾರವಾಗಿ, ದೇವರ ಯೋಜನೆ ಪ್ರಕಾರವಾಗಿ ನಾವು ಇಲ್ಲಿದ್ದೇವೆ. Amen. Amen. Hallelujah. Hallelujah. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? You too also must go according to only God's word. ದೇವರ ವಾಕ್ಯಾನುಸಾರವಾಗಿ ನೀವು ಕೂಡ Let ಹೋಗಬೇಕು. your life be according to God's word. ನಿನ್ನ ಜೀವನ ವಾಕ್ಯಾನುಸಾರವಾಗಿ ಇರಬೇಕು. Don't go for assumptions. ಊಹೆಗಳಿಗೆ ಹೋಗಬೇಡ. ನೀನು Don't ಬಂದಿದ್ದ listen to the people. ಜನರನ್ನು ಕೇಳಬೇಡ. Don't listen to the messages what is not according to the scriptures. ವಾಕ್ಯಕ್ಕೆ ಅನುಸಾರವಾಗಿ ಇಲ್ಲದೇ ಇರುವಂತ ವಾಕ್ಯಗಳನ್ನು ನೀನು ಕೇಳಬೇಡ. If you listen to such messages, I tell you, you will get afraid. ನೀನು ಒಂದು ವೇಳೆ ಅಂತ ವಾಕ್ಯಗಳನ್ನು ಹೋಗುತ್ತಾ ಗಲಿಬಿಲಿ ಹೊಂದುವಾಗ ಭಯಪಡ್ತೀಯಾ? You don't afraid when you listen this type of messages what we are preaching. ಸತ್ಯವಾಗಿರುವಂತ ವಾಕ್ಯಗಳನ್ನು ನೀನು ಕೇಳುವಾಗ ನೀನು ಭಯಪಡುವುದಿಲ್ಲ. Here Bible says according to scripture Jesus died for our sins. ಸತ್ಯವೇದವೇ ಹೇಳುತ್ತದೆ, ಯೇಸುವು ನಮ್ಮ ಲೇಖನಗಳ ಪ್ರಕಾರವಾಗಿ ನಮ್ಮ ಪಾಪಗಳಕ್ಕಾಗಿ According to scripture Jesus was buried and rose from the dead. ಲೇಖನಗಳ ಪ್ರಕಾರವಾಗಿ ಆತನು ಉಣಿಸಲ್ಪಟ್ಟು ಮೇಲಕ್ಕೆ ಸತ್ತರೊಳಿಂದ ಎದ್ದಿದನು. 15th chapter 5th verse said 1 Corinthians. ಮೊದಲನೇ ಕೊರಿಂಥಿ 15ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, He was seen of Cephas. ಆತನು ಕೇಫಾಕ್ಕೆ ತನ್ನನ್ನು ತಾನು ಕಾಣಿಸಿಕೊಂಡನು. He was crucified. He ಯೇಸು died, buried, rose from the dead. ಯೇಸುವು ಶಿಲುಬೆಗೆ ಹಾಕಲ್ಪಟ್ಟು ಸತ್ತು ಊನಲ್ಪಟ್ಟು ಸತ್ತರೊಳಿಂದ ಮೇಲಕ್ಕೆ ಎದ್ದಿದ್ದಾನೆ. But he was seen of Cephas. ಆದರೆ ಕೇಫಾಕ ತನ್ನನ್ನು ತಾನು ಕಾಣಿಸಿಕೊಂಡಿದ್ದಾನೆ. Amen. ಆಮೆನ್. ಅದನ್ನು ಎದ್ದಿದ್ದಾನೆ ಅಂತ ಸುಮ್ಕೆ ಹೇಳೋದಲ್ಲ, ಅದನ್ನು ಕಾಣಿಸಿಕೊಂಡಿದ್ದಾನೆ. ಆತನು ಎದ್ದಿದ್ದಾನೆ ಅಂತ ಹೇಳಿಲ್ಲ, ಆತನು ಕಾಣಿಸಿಕೊಂಡಾನೆ ತನ್ನನ್ನು ತಾನು. Amen. ಆಮೆನ್. I tell you, I told already, this is a year of manifestations. ಆಗಲೇ ನಾವು ಸಭಾಪಾಲಕರು ಹೇಳಿದ್ದಾರೆ, ಈ ವರ್ಷ This is Lord's manifestation. ಕರ್ತನ ಒಂದು ವರ್ಷ, ಕರ್ತನು ಪ್ರತ್ಯಕ್ಷಿಸಲ್ಪಡುವಂತ ವರ್ಷವಾಗಿದೆ. ಬರೀ ಲೇಖನಗಳು what we have preached
That is not only word, that manifestation you are going to see. ಅವು ಲೇಖನಗಳು ಏನು ಬೋಧಿಸಿದವೋ ಬರೇ ಅವು ಮಾತುಗಳಿಂದಲ್ಲ, ಅದು ನಿನ್ನಲ್ಲಿ ಪ್ರತ್ಯಕ್ಷವಾಗುವಂತೆ ಆಗುತ್ತದೆ. Even Bible says after Kepha seen, then 12 people also seen. ಕೇಫಾಗೆ ಯೇಸು ತನ್ನನ್ನು ಪ್ರತ್ಯಕ್ಷಿಸಿಕೊಂಡಿದ ನಂತರ 12 ಶಿಷ್ಯರು ಕೂಡ ತನ್ನನ್ನು ಪ್ರತ್ಯಕ್ಷಿಸಿಕೊಂಡಿದ್ದಾನೆ. 6 verses he was seen above 500 people. 6ನೇ ವಚನದಲ್ಲಿ 500 ಜನರಕ್ಕೆ ತನ್ನನ್ನು ತಾನು ಯೇಸು ಕಾಣಿಸಿಕೊಂಡನು. ಬರೀ ಒಬ್ಬನಿಗಲ್ಲ, ಒಬ್ಬರಿಗಲ್ಲ, ಒಬ್ಬನಿಗಾದ್ರೆ ನೀವು ಸುಳ್ಳು ಹೇಳ್ತೀಯ ಅಂತ ಹೇಳ್ಬಿಡ್ತಾರೆ. ಒಬ್ಬರಿಗೆ ಕಾಣಿಸ್ಕೊಂಡ್ರೆ ಸುಳ್ಳು ಅಂತ ಹೇಳ್ತಾರೆ. 12 ಜನ 12 ಜನ ಸುಳ್ಳು ಹೇಳ್ತಾರೆ, ಬರೀ ಅವರು ಶಿಷ್ಯರಂತೆ. ಅವರೇ ಅಪ್ಪ ಶಿಷ್ಯರು, ಅದಕ್ಕೆ 12 ಜನ ಸುಳ್ಳು ಅಂತಾರೆ. ವಾಕ್ಯ ಹೇಳ್ತದೆ 500 ಪೀಪಲ್ಸ್. ಅದಕ್ಕೆ ವಾಕ್ಯ ಹೇಳುತ್ತದೆ 5 ಜನರು ಇರುವಾಗ 5 ಜನರಕ್ಕೆ ಕೂಡ ತನ್ನನ್ನು ತಾನು ಪ್ರತ್ಯಕ್ಷಿಸಿಕೊಂಡನು. 7th verse 7ನೇ ವಚನ ಹೇಳುತ್ತದೆ, he was seen of James also. ಯಾಕೋಬನ ಕೂಡ ತನ್ನನ್ನು ಕಾಣಿಸಿಕೊಂಡನು ಯೇಸು. This James is a brother of Jesus. ಈ ಯಾಕೋಬನು ಯೇಸುವಿನ ಸಹೋದರನಾಗಿದ್ದಾನೆ. Bible says then all apostles have seen. ಆದ ನಂತರ ಎಲ್ಲ ಶಿಷ್ಯರಿಗೂ ಕಾಣಿಸಿಕೊಂಡನು, ಎಲ್ಲರೂ ನೋಡಿದ್ದಾರೆ ಶಿಷ್ಯರು. 8th verse 8ನೇ ವಚನ ಹೇಳುತ್ತದೆ, Paul said here, ಪೌಲನಲ್ಲಿ ಹೇಳ್ತಾ ಇದ್ದಾರೆ, last of all he was seen of me also. ಕಡೆಯದಾಗಿ ಆತ ತನ್ನನ್ನು ನನಗೂ ಕೂಡ ಕಾಣಿಸಿಕೊಂಡನು. ಆಮೆನ್, ಹಲ್ಲೆಲೂಯಾ. Not only just he is saying he was seen me also as a one born out of due time. ತಕ್ಕ ಸಮಯದಲ್ಲಿ ಇಲ್ಲದೆ ಲೇಟ್ ಆಗಿ ಬಂದಿದ್ರೆ ಕೂಡ ಆತ ನನಗೆ ಆತನು ಕಾಣಿಸಿಕೊಂಡಿದ್ದಾನೆ. ಆಮೆನ್. That means ಅದನ್ನರ್ಥ beyond normal time. ಬಿಯಾಂಡ್ ನಾರ್ಮಲ್ ಟೈಮ್. ಕರೆಕ್ಟ್ ಸಮಯ ಅಲ್ಲ, ಸ್ವಲ್ಪ ಲೇಟ್ ಆಯಿತು, ಆದರೆ ಕೂಡ 9 ತಿಂಗಳಿಗೆ ಮಕ್ಕಳು ಹುಟ್ಟಬೇಕು ಮ್ಯಾಕ್ಸಿಮಮ್. ಅಂದರೆ ಒಂದು ವೇಳೆ ಹೇರಿಗೆ ಇದ್ರೆ 9 ತಿಂಗಳಕ್ಕೆ ಮಕ್ಕಳು ಹುಟ್ಟಬೇಕು. ಆದರೆ 10 ತಿಂಗಳಿಗೆ ಮಕ್ಕಳು ಹುಟ್ಟಿದಂಗ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಇಲ್ಲಿ. ಅಂದ್ರೆ 10 ತಿಂಗಳಿಗೆ ಮಕ್ಕಳು ಹುಟ್ಟಿದಂಗ ಆತನು ಹೇಳ್ತಾ ಇದೆ, ನಾನು ಲೇಟ್ ಆಗಿ ನನಗೆ ಆತನು ಆದರೆ ಕಾಣಿಸಿಕೊಂಡನು. ಅಂದ್ರೆ ಯೇಸು ಸ್ವಾಮಿ ಇರುವಂಥ ಸಮಯದಲ್ಲಿ ಇರುವಂಥ ಜನರಿಗೆ ಮಾತ್ರ ಕಾಣಿಸಿಕೊಂಡಿದ್ದ, ಆದರೆ ಲೇಟ್ ಆಗಿ ನಾನು ರಕ್ಷಣೆಯಲ್ಲಿ ಬಂದಿರುವಂಥ ನನಗೆ ಕೂಡ ಆತನು ಕಾಣಿಸಿಕೊಂಡಿದ್ದಾನೆ. ಅದನ್ನ ಅರ್ಥ ಏನಂದ್ರೆ, ಯೇಸು ಸ್ವಾಮಿ ತನ್ನ ಶಿಷ್ಯರೆಲ್ಲರಿಗೆ ಆ ಟೈಮ್ದಲ್ಲಿ ಇದ್ದ ಎಲ್ಲರಿಗೆ ಕಾಣಿಸಿಕೊಂಡನು, ಆದರೆ ಲೇಟ್ ಆ ಟೈಮ್ದಲ್ಲಿ ನಾನು ಅವರ ಶಿಷ್ಯರಾಗಿದ್ದಿಲ್ಲ, ಆದರೆ ನನಗೂ ಕೂಡ ಆತನು ಕಾಣಿಸಿಕೊಂಡನು. I tell you, if you follow God's word, ನೀವು ದೇವರ ವಾಕ್ಯವನ್ನು ಹಿಂಬಾಲಿಸಿದರೆ, His word is a truth. ಈ ವಾಕ್ಯವು ಸತ್ಯವು. If you follow God's word, ನೀನು ದೇವರ ವಾಕ್ಯವನ್ನು ಹಿಂಬಾಲಿಸಿದರೆ, ನೀನು ಲೇಟ್ ಆಗಿ ಬಂದರೆ ಕೂಡ ಲಾಸ್ಟ್ ಸಮಯದಲ್ಲಿ ನಿನಗೂ ಕೂಡ ಕಾಣಿಸ್ಕೊಳ್ತಾನೆ. ಲೇಟ್ ಆಗಿ ನೀನು ಬಂದಿದ್ರೆ ಕೂಡ, ಆ ಟೈಮ್ದಲ್ಲಿ ಲೇಟ್ ಇದ್ರೆ ಕೂಡ ಪರವಾಗಿಲ್ಲ, ನೀನು ಸತ್ಯವಾಕ್ಯನ ಹಿಂಬಾಲಿಸಿದೆ, ಆತನ ನಿನಗೆ ಕೂಡ ಕಾಣಿಸ್ಕೊಳ್ತಾನೆ. ಆಮೆನ್. ಅದನ್ನ ವಾಕ್ಯವನ್ನು ಯಾರು ನಂಬುತ್ತಾರೆ ಎಲ್ಲರಿಗೆ ಆತನ ವಾಕ್ಯವು ಯಾರು ನಂಬುತ್ತಾರೋ ಅವರೆಲ್ಲರಿಗೂ ಅದನ್ನು ಪ್ರತ್ಯಕ್ಷವಾಗುತ್ತಾನೆ. ಆಮೆನ್. ಆಮೆನ್. ಸಭಾಪಾಲಕರು ಒಂದೇ ಅಲ್ಲ, ಎಲ್ಲರಿಗೆ. ಸಭಾಪಾಲಕರು ಒಂದೇ ಅಲ್ಲ, ಎಲ್ಲರಿಗೆ ಆತನು ಕಾಣಿಸಿಕೊಳ್ಳುತ್ತಾನೆ. ನಂಬುವಾಗ ಎಲ್ಲರಿಗೆ ಕಾಣಿಸುವಂತ ರೀತಿಯಲ್ಲಿ ನಾನು ಬೋಧನೆ ಕೊಡ್ತಾ ಇದ್ದೇನೆ. ಎಲ್ಲರಿಗೆ ಆತನು ಕಾಣಿಸುವಂತೆ ಬೋಧನೆ ಕೊಡ್ತಾ ಇದೆ. ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಪ್ರಾರ್ಥನೆ ನಾನು ಒಬ್ಬನ ಮೇಲೆ ಕೆತ್ತಲ್ಪಡುವುದಕ್ಕಾಗಿ ನಾನು ಬೋಧನೆ ಮಾಡ್ತಾ ಇಲ್ಲ. ನಾನು ಒಬ್ಬನೇ ಮೇಲೆ ಕೆತ್ತಲ್ಪಡಬೇಕಂತ ಬೋಧಿಸ್ತಾ ಇಲ್ಲ. ಎವರಿಬಡಿ ಶುಡ್ ಬಿ ಕ್ವಾಲಿಫೈಡ್. ಎಲ್ಲರೂ ಮೇಲೆ ಕೆತ್ತಲ್ಪಡಬೇಕು, ಎಲ್ಲರೂ ಉತ್ತೀರ್ಣತೆ ಹೊಂದಿ ಮೇಲೆ ಕೆತ್ತಲ್ಪಡಬೇಕು. ಅನೋಕನ ಮೇಲೆ ಕೆತ್ತಲ್ಪಟ್ಟಿದ್ದಾನೆ, ಏಲಿಯ ಮೇಲೆ ಕೆತ್ತಲ್ಪಟ್ಟಿದ್ದಾನೆ, ಏಸಯ್ಯ ಮೇಲೆ ಕೆತ್ತಲ್ಪಟ್ಟಿದ್ದಾನೆ, ನಾನು ಎತ್ತಲ್ಪಟ್ಟಿದ್ದೇನೆ, ನೀವೆಲ್ಲೇ ಇರ್ತೀರ ಅಂತ ಹೇಳ್ತಾ ಇಲ್ಲ. ಹನೋಕನು ಎತ್ತಲ್ಪಟ್ಟಿದ್ದಾನೆ, ಏಸಯ್ಯ ಎತ್ತಲ್ಪಟ್ಟಿದ್ದಾನೆ, ಮತ್ತೆ ಎಲ್ಲರೂ ಎತ್ತಲ್ಪಟ್ಟಿದ್ದಾರೆ, ನಾನು ಎತ್ತಲ್ಪಡ್ತೀನಿ, ನೀವು ಇಲ್ಲೇ ಇರ್ತೀರ ಅಂತ ಹೇಳ್ತಾ ಇಲ್ಲ. ನಾನು ಎಲ್ಲರೂ ಮೇಲೆ ಕೆತ್ತಲ್ಪಡ್ಬೇಕು ಬೋಧನೆ ಕೊಡ್ತಾ ಇದ್ದೀನಿ. ಎಲ್ಲರೂ ಮೇಲಕ್ಕೆ ಎತ್ತಲ್ಪಡಬೇಕಂತ ಬೋಧನೆ ಕೊಡ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲ್ ಹೇಳ್ತಾನೆ, ಲೇಟ್ ಆಗಿ ಬಂದಿರುವಂತ ನನಗೆ ಕೂಡ ಯೇಸು ಸ್ವಾಮಿ ಕಾಣಿಸಿಕೊಂಡಿದ್ದಾನೆ. ಲೇಟ್ ಆಗಿ ಬಂದ್ರೆ ಕೂಡ ನನಗೆ ಕೂಡ ಯೇಸು ಕಾಣಿಸಿಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದೀನಿ. ಲೇಟ್ ಆಗಿ ಬಂದಿರುವಂತ ನಾವು ಕೂಡ ಮೇಲೆ ಕೆತ್ತಲ್ಪಡುತ್ತೇವೆ. ಲೇಟ್ ಆಗಿ ಬಂದಿರಬಹುದು, ನಾವು ಕೂಡ ಮೇಲೆ ಕೆತ್ತಲ್ಪಡ್ತೇವೆ. ಫಸ್ಟ್ ಹನೋಕ್ ವಾಸ್ ಲಿಫ್ಟೆಡ್ ಅಪ್. ಮೊದಲನೇದಾಗಿ ಹನೋಕನು ಆ ದಿವಸಗಳಲ್ಲಿ ಮೇಲೆ ಕೆತ್ತಲ್ಪಟ್ಟನು. ಎಲೈಜಾ ಲಿಫ್ಟೆಡ್ ಅಪ್. ಏಲಿಯಾನು ಎತ್ತಲ್ಪಟ್ಟನು ತನ್ನ ಕಾಲದಲ್ಲಿ. ಜೀಸಸ್ ಲಿಫ್ಟೆಡ್ ಅಪ್. ಯೇಸು ಆರೋಹಣನಾದನು. We too also will be lifted up. ನಾವು ಕೂಡ ಲೇಟ್ ಆದ್ರೆ ಕೂಡ ಎತ್ತಲ್ಪಡ್ತೇವೆ. ಆಮೆನ್. Are you want to be in that group? ಆ ಒಂದು ಎತ್ತಲ್ಪಡುವಂತ ಗುಂಪಿನಲ್ಲಿ ನೀನು ಇರಬೇಕಂತಿದೀಯಾ? ಎಸ್. That is the house of David. ಅದು ದಾವೀದನ ಮನೆಯಾಗಿದೆ. Day by day you will become a stronger. ದಿನ ದಿನಕ್ಕೂ ನೀನು ಬಲಾಢ್ಯನಾಗುತ್ತೀಯಾ. You don't lose your faith. ನಿನ್ನ ಒಂದು ನಂಬಿಕೆಯನ್ನು ಕಳ್ಕೊಳ್ಬೇಡ. Amen. ಆಮೆನ್. Don't be afraid. ಭಯಪಡಬೇಡ. Be courageous. ಧೈರ್ಯವುಳ್ಳವನಾಗಿರು. God was in you. ದೇವರು ನಿನ್ನಲ್ಲಿ ನೆಲೆಗೊಂಡಿದ್ದಾರೆ. You are more than conqueror by ನೀನು this. ಜಯಶಾಲಿಗಿಂತ ಜಯಶಾಲಿ ಅಂತ ವಾಕ್ಯ ಹೇಳುತ್ತದೆ. More than conqueror. ಜಯಿಸಿದ್ದಾನೆ ಒಬ್ಬರು, ಆತನಿಗಿಂತ ದೊಡ್ಡವನಂತ ನೀನು ಹೇಳ್ತಾನೆ. ಆಮೆನ್. Jesus is a conqueror. ಯೇಸುವೇ ನಿನ್ನನ್ನು ಜಯಿಸುವಂತೆ ಆತನು ಜಯ ಕೊಟ್ಟ. He fought and conquered. ಆತನು ಯುದ್ಧ ಮಾಡಿ ಗೆದ್ದಿದ್ದಾನೆ. ನೀನು ಯುದ್ಧ ಮಾಡದೆ ಗೆದ್ದಿದಿ. ನೀನು ಯುದ್ಧ ಮಾಡದೆ ಗೆದ್ದಿದಿ.
That is only more than conqueror. ಅದೇ ಯುದ್ಧ ಮಾಡದೆ ಆ ಗೆದ್ದಿರುವಂತ ಬಹುಮಾನದಲ್ಲಿ ನೀನು ಭಾಗವಹಿಸಿದ್ದಿ. Amen. ಆಮೆನ್. That's what hold God's word. ಅದಕ್ಕಾಗಿ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೋ. You are more than conqueror. ನೀನು ಜಯಶಾಲಿಕ್ಕಿಂತ ಜಯಶಾಲಿ. Prepare yourself. ನಿನ್ನನ್ನು ನೀನು ಸಿದ್ಧಪಡಿಸಿಕೋ. Follow Jesus. ಯೇಸುವನ್ನು ಹಿಂಬಾಲಿಸು. Follow God's word. ದೇವರ ವಾಕ್ಯವನ್ನು ಹಿಂಬಾಲಿಸು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.